ಬೇರೆ ಬೇರೆ ರಾಜ್ಯಗಳಿಗೆ ಆರ್ಕೆಸ್ಟ್ರಾದಲ್ಲಿ ಹೋಗಿ ಅವರು ಹಾಡುಗಳನ್ನು ಹೇಳೋದು, ಆ ರೀತಿ ಅವ್ರದ್ದೊಂದು ಟೀಮ್ ಇತ್ತು ಭದ್ರಾವತಿಯಲ್ಲಿ. ಅವ್ರದ್ದು ಆಗಿನ ಕಾಲದಲ್ಲಿ ಭದ್ರಾವತಿಯಲ್ಲಿ ಫೇಮಸ್ ಟೀಮ್ ಅವ್ರದ್ದು, ಆರ್ಕೆಸ್ಟ್ರಾ ಟೀಮ್ ಅವ್ರದ್ದು. ಯಾವ ಸೇವಕರಿಗೂ ಕೂಡ ಅವರು ಎಂದು ಅವ್ರು ಬಂದರೆ ಅವರನ್ನು ಉಪಚಾರ ಮಾಡದೆ ಹೀಗೆ ಬರಿಗೈಯಲ್ಲಿ ಕಳಿಸೋದೇ ಇಲ್ಲ. ಅವರನ್ನ ಗೌರವಿಸಿ ಅವ್ರನ್ನ ಅದನ್ನು ನಮಗೂ ಕೂಡ ಅವರು ಕಲಿಸ್ಕೊಟ್ರು. ಸೊ ಇನ್ನು ನಾನು ಕ್ರಿಸ್ತನಿಗಾಗಿ ನಾನು ಜೀವಿಸಬೇಕು, ನನ್ನ ಪಾಪಗಳನ್ನು ನಾನು ಆಲ್ಮೋಸ್ಟ್ ನಾನು ಎಲ್ಲ ನನ್ನ ಹಳೆಯ ಜೀವಿತವನ್ನು ನಾನು ಬಿಟ್ಟಿದ್ದೆ. ಯಾಕಂದರೆ ನಾವು ಯಾವುದೇ ಯೋಗ್ಯತೆ ಇಲ್ಲದ ನಮ್ಮನ್ನು ಆತನು ತನ್ನ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಅದನ್ನು ಯಾವಾಗ ಕ್ರಿಸ್ತನೊಂದಿಗೆ ಎನ್ಕೌಂಟರ್ ಯಾವಾಗ ಆಗ್ತದೆ ನಮಗೆ, ಆಗ ಮಾತ್ರ ನಾವು ಕ್ರೈಸ್ತಿಯ ಮಾರ್ಗದಲ್ಲಿ ಕ್ರೈಸ್ತಿಯ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಶ್ರಯ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನ ಪ್ರಭು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಮೈ ಟೆಸ್ಟಿಮನಿ ಎಂಬ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ಕಾಣುವಂತೆ ದೇವರು ಕೊಟ್ಟಂತಹ ಅತಿ ಮಧುರವಾದ ಕ್ಷಣಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಖಂಡಿತವಾಗ್ಲೂ ನಮ್ಮ ದೇವರು ಅದ್ಭುತಗಳನ್ನು, ಅಪ್ರಮೇಯ ಮಹತ್ಕಾರ್ಯಗಳನ್ನು ಮಾಡಲು ಶಕ್ತನಾದ ದೇವರು. ಈ ಒಂದು ವೇದಿಕೆಯಲ್ಲಿ ಅನೇಕ ಸಾಕ್ಷಿಗಳನ್ನು ನಾವು ಕಂಡಿದ್ದೇವೆ, ಕೇಳಿದ್ದೇವೆ. ಆ ಒಂದು ಸಾಕ್ಷಿಯ ಮೂಲಕ ಅನೇಕ ಉತ್ತೇಜನಗಳನ್ನು ಕೂಡ ಪಡ್ಕೊಂಡಿದ್ದೇವೆ. ಖಂಡಿತವಾಗಲೂ ಕರ್ತನನ್ನು ನಂಬಿ ಆತನ ಬಳಿಗೆ ಬರುವಾಗ ದೇವರು ಅನೇಕ ವಿಧವಾಗಿ ತನ್ನ ಮಕ್ಕಳನ್ನು ಕಾಪಾಡಿ ಪೋಷಿಸಿ ಸಂರಕ್ಷಿಸಿ ಅದ್ಭುತವಾದ ಅವರ ಬದುಕಲ್ಲಿ ಅದ್ಭುತಗಳು ಮಾಡ್ತಾನೆ. ಹೌದು, ಇಂದು ಕೂಡ ನಮ್ಮ ಮೊದಲಲ್ಲಿ ಒಬ್ಬರು ಸಾಕ್ಷಿ ಇದ್ದಾರೆ. ಬನ್ನಿ, ಸಮಸ್ತ ವೀಕ್ಷಕರ ಪರವಾಗಿ, ನಮ್ಮ ಆಶ್ರಯ ತಂಡದ ಪರವಾಗಿ ಯೇಸುವಿನ ನಾಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೊದಲಿರುವ ಬ್ರದರ್ಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬ್ರದರ್, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ತುಂಬ ಸಂತೋಷ ಬ್ರದರ್. ಈ ಒಂದು ಬ್ಯಾರಿನ್ ಪಟ್ಟಣದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಕಾಣುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಖಂಡಿತವಾಗಲಿ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಅದ್ಭುತ ಸಾಕ್ಷಿಗಳನ್ನು ಕಂಡಿದ್ದೇವೆ. ನಾವು ಕೂಡ ಉತ್ಸುಕರಾಗಿದ್ದೇವೆ. ದೇವರು ಕ್ರಿಸ್ತನನ್ನು ಕಂಡುಕೊಳ್ಳ ಮೇಲೆ ನಿಮ್ಮ ಬದುಕಲ್ಲಿ ಕೂಡ ದೇವರು ಅನೇಕ ಅದ್ಭುತಗಳನ್ನು ಮಾಡಿರ್ತಾನೆ. ಯಾಕಂದರೆ ಕರ್ತನನ್ನು ನಾವು ನಂಬುವಾಗ ಅಥವಾ ಕರ್ತನನ್ನು ಆತುಕೊಳ್ಳುವಾಗ, ಕರ್ತನನ್ನು ನಾವು ನಿರೀಕ್ಷಿಸುವಾಗ ದೇವರು ವಾಕ್ಯ ಕೂಡ ಎಷ್ಟು ಅದ್ಭುತ ಹೇಳ್ತದೆ, ಆತನ ನೋಡಿದ ಮುಖ ಅದು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ಅದು ಲಜ್ಜೆಗೆ ಕೆಡುವುದಿಲ್ಲ, ಪ್ರಕಾಶಮಾನವಾಗ್ತದೆ ಅಂತ. ಖಂಡಿತವಾಗಲೂ ನಿಮ್ಮ ಹೆಸರು ಬ್ರದರ್? ನನ್ನ ಹೆಸರು ಎಡ್ವಿನ್ ಪ್ರದೀಪ್ ಕುಮಾರ್ ಅಂತ ಹೇಳಿ. ಅಲ್ಲಿದೆಯಾ? ಓಕೆ. ನೀವು ಯಾವ ಊರು ಇಂಡಿಯಾದಲ್ಲಿ? ಯಾವ? ನಾನು ಕರ್ನಾಟಕದಿಂದ ಭದ್ರಾವತಿ ತಾಲೂಕಿನ ಭದ್ರಾವತಿ ಭದ್ರಾವತಿಯಿಂದ ನೀವು ಬಿಲಾಂಗ್ ಮಾಡಿ. ಓಕೆ. ಹೌದು. ಅಲ್ಲಿ ಅಲ್ಲೇ ಹುಟ್ಟು ಬೆಳೆದ? ಹೌದೌದು. ಆ್ಯಕ್ಚುಲಿ ನಮ್ಮ ತಂದೆ ತಾಯಿಗಳು ಅವರು ಆ್ಯಕ್ಚುಲಿ ಆಂಧ್ರದವರು. ಆಂಧ್ರದಲ್ಲಿ ಅವರು ಹುಟ್ಟಿ ಬೆಳೆದಿದ್ದು. ಮತ್ತು ಇಲ್ಲಿ ನಮ್ಮ ತಂದೆ ಮತ್ತು ತಾತ ಅವರೆಲ್ಲ ಬಂದು ಅವರು ಭದ್ರಾವತಿಯಲ್ಲಿ ನೆಲೆಸಿ ಅಲ್ಲಿ ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಹಾಗೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಭದ್ರಾವತಿಯಲ್ಲೇ. ಓಕೆ. ನಿಮ್ಮ ಒಂದು ದಿನಗಳು, ಬಾಲ್ಯದ ದಿನಗಳು ಅಥವಾ ಆ ಒಂದು ಕಷ್ಟ ದಿನಗಳ ಬಗ್ಗೆ ನಮಗೆ ವಿವರವಾಗಿ ಹೇಳ್ಬೋದಾ? ಹೌದು. ನಾವು ಆ್ಯಕ್ಚುಲಿ ಒಂದು ಕ್ರೈಸ್ತ ಕುಟುಂಬದಲ್ಲಿ ನಾವು ಹುಟ್ಟಿದ್ದು. ಬಾಲ್ಯದ ದಿನಗಳಲ್ಲಿ ನಾವು ನಮ್ಮ ಅಂತ ಹೇಳ್ಕೊಳ್ಳುವ ರೀತಿಯಲ್ಲಿ ಒಳ್ಳೆಯ ದಿನಗಳಿದ್ವು. ಆದರೂ ಕೂಡ ಅನೇಕ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋದೆವು. ನಮ್ಮ ತಂದೆ ಅವರು VSL ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹೌದು, ಉಕ್ಕಿನ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆದ್ರೂ ಕೂಡ ನಾವು 5 ಜನ ಮಕ್ಕಳು. ನಮ್ಮ ತಂದೆ ತಾಯಿಗಳಿಗೆ ನಾವು 5 ಜನ ಮಕ್ಕಳು. ನೀವು? ನಾನು ಕಡೆಯವನು. ನಾನು ಕಡೆಯವನು. ಅದಕ್ಕಾಗಿ 5 ಜನ ಮಕ್ಕಳನ್ನು ಪೋಷಿಸಬೇಕು. ಮತ್ತು ನಮ್ಮ ತಂದೆ ಒಬ್ಬರೇ ಕೆಲಸ ಮಾಡ್ತಾ ಇದ್ದಿದ್ದು. ಹಾಗಾಗಿ ಅವರು ಎಲ್ಲ ಭಾರವನ್ನು, ಕುಟುಂಬದ ಭಾರವನ್ನು ತಮ್ಮ ಮೇಲೆ ಹೊತ್ತುಕೊಂಡು 5 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ, ಅವರ ಫ್ಯೂಚರ್ ಎಲ್ಲವನ್ನು ನೋಡ್ತಾ ಅನೇಕ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹಾದುಹೋಗಬೇಕಾಗಿತ್ತು. ಹೌದು, ಫೈನಾನ್ಷಿಯಲಿ ತುಂಬ ಒಂದು ಕಷ್ಟದ ದಿವಸಗಳನ್ನು ನಾವು ಕಂಡೆವು. ಆದರೂ ಕೂಡ ಅವರು ನಮ್ಮನ್ನು ಯಾವುದೇ ವಿಧದಲ್ಲಿ ಕೂಡ ನಮ್ಮನ್ನು ಕಡಿಮೆ ಮಾಡಿದೆ. ಎಲ್ಲ ವಿಷಯದಲ್ಲಿ ನಮಗೆ ಪೋಷಿಸ್ತಾ ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಬೆಳೆಸ್ತಾ ಬಂದರು. ಆಮೇಲೆ ನಿಮ್ಮ ಬಾಲ್ಯ ಶಾಲೆ ದಿನಗಳು? ಹೌದು, ನಮ್ಮ ಶಾಲೆ ದಿನಗಳು ವಿದ್ಯಾಭ್ಯಾಸ ಎಲ್ಲ ನೋಡಬೇಕಾದ್ರೆ ನಾನು ನಮ್ಮ ಕುಟುಂಬದಲ್ಲಿ 5 ಜನ ಮಕ್ಕಳಿಗೆ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ಅದರಲ್ಲಿ ನನ್ನ ವಿಷಯಕ್ಕೆ ಬರುವಾಗ ನಾನು ನಮ್ಮ ತಂದೆ, ನಮ್ಮ ಅಣ್ಣ ಮತ್ತು ಇನ್ನು ನನಗಿಬ್ಬರು ಸಿಸ್ಟರ್ಸ್ ಮತ್ತು ಇಬ್ಬರು ಅಣ್ಣಂದರು, ಬ್ರದರ್ಸ್, ನನಗೆ ಅಕ್ಕಂದರು. ಹೌದು. ಸೊ ಕೆಲವೊಂದು ವಿಷಯಗಳು ನಮ್ಮ ಕುಟುಂಬದಲ್ಲಿ ನಡೆದಿದ್ದರಿಂದ ನಮ್ಮ ಕುಟುಂಬದಲ್ಲಿ ಉನ್ನತ ಶಿಕ್ಷಣಕ್ಕೆ ಅನೇಕ ತಡೆಗಳು ಬಂತು. ಸೊ ನಮ್ಮ ತಂದೆ ತಾಯಿ ನನ್ನ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ನನ್ನ ಕೊನೆಯ ಮಗ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು, ಒಳ್ಳೆ ಎಜುಕೇಶನ್ ಅವನಿಗೆ ಕೊಡಬೇಕೆಂಬುದಾಗಿ ಅನೇಕ ಕಷ್ಟ ಇದ್ರೂ ಕೂಡ
ನನ್ನೊಂದು ಕಾನ್ವೆಂಟಿಗೆ ಜಾಯಿನ್ ಮಾಡಿಸಿದ್ರು. ಒಂದು ಕಾನ್ವೆಂಟ್ ಸ್ಕೂಲಲ್ಲಿ ನನ್ನನ್ನು ಓದಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕಾನ್ವೆಂಟಿಗೆ ಜಾಯಿನ್ ಮಾಡಿದರು. ನಾನು ಪ್ರೈಮರಿ ಸ್ಕೂಲಲ್ಲೆಲ್ಲ ನಂದು ಒಳ್ಳೆ ಎಜುಕೇಷನಲ್ಲಿ ನಾನು ಚೆನ್ನಾಗಿ ಓದ್ತಾ ಇದ್ದೆ, ಎಲ್ಲ ಒಳ್ಳೆ ರೀತಿಯಲ್ಲಿತ್ತು. ಮತ್ತು ಯಾವಾಗ ನಾನು ಹೈಸ್ಕೂಲ್ಗೆ ಬಂದೆ ಅಲ್ಲಿ ಸ್ವಲ್ಪ ನಾನು ಇದು ಮಾರ್ಗ ಸ್ವಲ್ಪ ಬೇರೆ ಕಡೆ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. ಹೌದೌದು. ನಾನು ಆ್ಯಕ್ಚುಲಿ ನನ್ನ ಕುಟುಂಬದಲ್ಲಿ, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನಾವು ನಾಮಧೇಯ ಸಭೆಗೆ ಹೋಗ್ತಾ ಇದ್ವಿ. ನಾನು ಆತ್ಮಿಕ ವಿಷಯದಲ್ಲಿ ಬರುವಾಗ ಒಂದು ನಮ್ಮ ತಂದೆ ತಾಯಿಗಳು ಬಹಳ ನಮ್ಮನ್ನು ಒಂದು ಭಯಭಕ್ತಿಯಲ್ಲಿ ಬೆಳೆಸಿದ್ರು. ಅವರು ದೇವರಿಗೆ ಭಯಪಟ್ಟು ದೇವರಿಗೆ ಗೌರವವನ್ನು ಕೊಡುವಂಥ ಒಂದು ಪೇರೆಂಟ್ಸ್ ಆಗಿದ್ದರು. ಸೊ ಅವರು ನಮ್ಮನ್ನು ಕೂಡ ಅದೇ ರೀತಿಯಲ್ಲಿ ಆ ದೇವರ ಭಯದಲ್ಲಿ ನಮ್ಮನ್ನು ಬೆಳೆಸಿದರು, ಎಲ್ಲ ಮಕ್ಕಳನ್ನು ಕೂಡ. ನಮಗೆ ಯಾವಾಗಲೂ ಕೂಡ ಪ್ರತಿನಿತ್ಯ ನಾವು ಬೆಳಿಗ್ಗೆ ಮುಂಜಾನೆ ಏಳಲೇಬೇಕು ಪ್ರೇಯರ್ಗೆ, ಮತ್ತು ಕುಟುಂಬ ಪ್ರಾರ್ಥನೆ ಇಲ್ಲದೆ ನಮಗೆ ಊಟ ಇಲ್ಲ. ರಾತ್ರಿ ಕೂಡ ಊಟಕ್ಕಿಂತ ಮುಂಚೆ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ ನಂತರವೇ ಊಟ. ಮತ್ತು ಬೆಳಗ್ಗೆ ಎಷ್ಟೇ ನಿದ್ರೆ ಇದ್ದರೂ ಏನಿದ್ರೂ ಕೂಡ ಬೆಳಗ್ಗೆ ಎದ್ದೇಳಲೇಬೇಕು 6 ಗಂಟೆ ಮುಂಚಿತವಾಗಿ. ಯಾಕಂದರೆ ನಮ್ಮ ತಂದೆ 7 ಗಂಟೆಗೆ 6 ಗಂಟೆ ನಂತರ ಕೆಲಸಕ್ಕೆ ಹೋಗ್ತಾ ಇದ್ರು. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಎದ್ದು ಬೆಳಗ್ಗೆ ಮುಂಜಾನೆ ಕುಟುಂಬ ಪ್ರಾರ್ಥನೆ ಆಗಲೇಬೇಕು. ಅದಾಗದಲ್ಲೇ ಏನು ಮಾಡಲಿಕ್ಕಿಲ್ಲ. ಸೊ ಆ ರೀತಿಯಾದ ಒಂದು ದೇವರ ಭಯದಲ್ಲಿ ನಮ್ಮನ್ನು ಬೆಳೆಸಿದ್ರು ನಮ್ಮ ತಂದೆ ತಾಯಿಗಳು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಾವು ನಾಮಧೇಯ ಸಭೆಗೆ ಹೋಗ್ತಾ ಇದ್ವಿ ನಮ್ಮ ಬಾಲ್ಯದ ದಿವಸಗಳಲ್ಲಿ. ನಮಗೆ ಆ ಒಂದು ಸೀರಿಯಸ್ನೆಸ್ ಇರಲಿಲ್ಲ, ಆತ್ಮಿಕವಾಗಿ ದೇವರೊಂದಿಗೆ ಆ ಒಂದು ಸಂಬಂಧ ಇರಲಿಲ್ಲ. ಸೊ ನಾವು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ನಮ್ಮ ತಂದೆ ತಾಯಿಗಳು ಅವರು ಒಳ್ಳೆಯದ್ರಲ್ಲಿ ಇದ್ರು ಆತ್ಮಿಕವಾಗಿ. ಆದರೂ ಕೂಡ ಆ ನಾಮಧೇಯ ಸಭೆಯಲ್ಲಿ ನಮಗೆ ಆ ಒಂದು ಜೀವ ಇರಲಿಲ್ಲ, ಕಾಣಲಿಲ್ಲ. ಸೊ ನಮಗೆ ಅದೊಂದು ಕೊರತೆ ಇತ್ತು. ಮತ್ತು ನಾವು ಅಲ್ಲಿದ್ದಂಥ ಹುಡುಗರು, ಅಲ್ಲಿದ್ದಂಥ ಫ್ರೆಂಡ್ಶಿಪ್ ಸರ್ಕಲ್ ಅದೆಲ್ಲ ನೋಡುವಾಗ ಅದೇ ರೀತಿಯಾಗಿತ್ತು. ನಮಗೆ ಯಾವುದೋ ಒಂದು ವ್ಯತ್ಯಾಸ ಕಾಣಲಿಲ್ಲ. ಸೊ ನಾವು ಹೋಗ್ತಾ ಇದ್ವಿ. ಆರಾಧನೆಯ ಸಮಯದ ಅಂತ ಹೇಳಿದ್ರೆ ಜಸ್ಟ್ ಹೋಗೋದು, ಬೆಳಿಗ್ಗೆ ಭಾನುವಾರ ಬಂದರೆ ನಾವು ಬೆಳಿಗ್ಗೆ ಆರಾಧನೆಗೆ ಹೋಗೋದು ತಂದೆ ತಾಯಿಗಳ ಜೊತೆ. ಆರಾಧನೆ ಸಮಯದಲ್ಲಿ ಸ್ವಲ್ಪ ಹೊತ್ತು ನಾವು ಒಳಗಡೆ ಕೂರ್ತಾ ಇದ್ವಿ, ಹಾಡುಗಳು ಹೇಳ್ತಾ ಇದ್ರು. ಅದ ನಂತರ ನಾವು ವಾಕ್ಯದ ಸಮಯಕ್ಕೆ ನಾವು ಹೊರಗಡೆ ಬಂದುಬಿಡ್ತಿದ್ವಿ. ಹೊರಗಡೆ ಬಂದು ನಮ್ಮ ಫ್ರೆಂಡ್ಸ್ನೊಟ್ಟಿಗೆ ಆಟ ಆಡೋದು, ಸಮಯ ಕಳೆಯೋದು, ಕಾಲ ಕಳೆದು ಕಡೆ ಪ್ರಾರ್ಥನೆಗೆ ಪ್ರಾರ್ಥನೆ ಮುಗಿಯೋಷ್ಟರೊಳಗಡೆ ನಾವು ಹೋಗಿ ಅಲ್ಲಿ ಕೂತ್ಕೊಳ್ತಾ ಇದ್ವಿ. ಮತ್ತೆ ಪ್ರಾರ್ಥನೆ ಮುಗಿದ್ಮೇಲೆ ಮತ್ತೆ ಎದ್ದು ಎಲ್ಲರೊಟ್ಟಿಗೆ ಹೊರಗಡೆ ಬರ್ತಾ ಇದ್ವಿ. ಸೊ ಈ ರೀತಿಯಾದ ಒಂದು ಪರಿಸ್ಥಿತಿ ಇತ್ತು. ಅಲ್ಲಿ ಯಾವುದೇ ರೀತಿ ಆತ್ಮಿಕವಾಗಿ ನಮಗೆ ಬೆಳಿಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಸರಿಯಾಗಿ ನಮಗೆ ಆಗಲಿಲ್ಲ. ಸೊ ಅದಾದ ನಂತರ ನಮ್ಮ ಜೀವಿತದಲ್ಲಿ ನಮ್ಮ ಅಣ್ಣನವರು ಅವರು ಮೊದಲನೇದಾಗಿ ಅವರು ರಕ್ಷಣೆಯನ್ನು ಕಂಡುಕೊಂಡ್ರು. ಅವರು ಯಾವಾಗ ಬೈಬಲ್ ಕಾಲೇಜಿಗೆ ಹೋದರು, ಅವರು ಒಪ್ಪಿಸಿಕೊಟ್ಟು ತಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಅವರು ಯಾವಾಗ ಬೈಬಲ್ ಕಾಲೇಜಿಗೆ ಹೋದರು, ಅಲ್ಲಿಂದ ಸ್ವಲ್ಪ ಮಾರ್ಪಾಟುಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಪ್ರಾರಂಭ ಆಗಲಿಕ್ಕೆ ಶುರುವಾಯಿತು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ತಂದೆಯವರ ಜೀವಿತ ನೋಡಬೇಕಾದ್ರೆ ಅವರು ಕೂಡ ಅವರ ಯವನದ ದಿನಗಳಲ್ಲಿ ಅವರು ತುಂಬ ಲೌಕಿಕವಾಗಿ ಲೋಕದ ರೀತಿಯಲ್ಲಿ ಜೀವನ ಮಾಡ್ತಾಯಿದ್ರು. ಸೊ ಅವ್ರದ್ದು ಕೂಡ ಒಳ್ಳೆಯ ಸಾಕ್ಷಿ. ಅಂದರೆ ಅವರು ಆರ್ಕೆಸ್ಟ್ರಾದಲ್ಲಿ ಹಾಡುಗಳನ್ನು ಆಡುವಂಥದ್ದು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಒಳ್ಳೆ ಸಿಂಗರ್ ಅವರು, ಒಳ್ಳೆ ಗಿಫ್ಟೆಡ್ ವಾಯ್ಸ್ ಅವ್ರಿಗೆ ದೇವರು ಕೊಟ್ಟಿದ್ರು. ಸೊ ಅವರು ಲೌಕಿಕವಾದ ರೀತಿಯಲ್ಲಿ ಅವರು ಆ ರೀತಿಯಲ್ಲಿ ಕುಡಿಕತನ ಇದರಲ್ಲಿ, ಅಂದರೆ ಆ ಯವನ ಪ್ರಾಯದಲ್ಲಿ ಆಗಿನ ಕಾಲದಲ್ಲಿ ಈ ರೀತಿಯಾದ ಒಂದು ಜೀವನದಲ್ಲಿ ಅವರು ತೊಡಗಿಸಿಕೊಂಡಿದ್ರು. ಸೊ ಬೇರೆ ಬೇರೆ ರಾಜ್ಯಗಳಿಗೆ ಆರ್ಕೆಸ್ಟ್ರಾದಲ್ಲಿ ಹೋಗಿ ಅವರು ಹಾಡುಗಳನ್ನು ಹೇಳೋದು, ಆ ರೀತಿ ಅವ್ರದ್ದೊಂದು ಟೀಮ್ ಇತ್ತು ಭದ್ರಾವತಿಯಲ್ಲಿ. ಅವ್ರದ್ದು ಆಗಿನ ಕಾಲದಲ್ಲಿ ಭದ್ರಾವತಿಯಲ್ಲಿ ಫೇಮಸ್ ಟೀಮ್ ಅವ್ರದ್ದು, ಆರ್ಕೆಸ್ಟ್ರಾ ಟೀಮ್ ಅವ್ರದ್ದು. ಸೊ ಅವ್ರನ್ನ ಬೇರೆ ಬೇರೆ ರಾಜ್ಯಗಳಿಗೆ ಕರೀತಾ ಇದ್ರು. ಸೊ ಹಾಗೆ ಅದನ್ನು ನಾವು ನೋಡಲಿಲ್ಲ ಹೆಚ್ಚಾಗಿ, ಯಾಕಂದರೆ ನಾವು ನಾನು ತುಂಬ ಸಣ್ಣವನು. ಆದರೆ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕಂದಿರು ಅವರೆಲ್ಲ ನೋಡಿದ್ದಾರೆ ಅದನ್ನು.
ಸೊ ಅದಾದ ನಂತರ ನಾವು ನಮ್ಮ ತಂದೆಯವರು ನಮ್ಮ ತಾತನವರು ಕೂಡ ಅವರು ರಕ್ಷಣೆ ಹೊಂದಿದ್ರು, ಅವರು ಅವ್ರದ್ದು ಕೂಡ ಒಳ್ಳೆಯ ಸೇವೆ. ಸೊ ಅದಾದ ನಂತರ ನಮ್ಮ ತಂದೆ ಕೂಡ ಅವರು ಮನೆಯಲ್ಲಿ ಕುಡ್ಕೊಂಡು ಬಂದು ಹೊಡೆಯೋದು, ಗಲಾಟೆ ಮಾಡೋದು, ಇಂಥದ್ದೆಲ್ಲ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ಬೇಕಾಯ್ತು. ಮತ್ತೆ ನಮ್ಮ ತಂದೆ ಯಾವಾಗ ದೇವರನ್ನು ಕಂಡುಕೊಂಡ್ರು, ಅವರು ಕಂಪ್ಲೀಟ್ ಅವ್ರ ಜೀವಿತ ಬದಲಾಯಿತು. ಅವರು ಕಂಪ್ಲೀಟ್ ಆಗಿ ಅವರ ದೇವರಿಗೆ ಒಪ್ಪಿಸಿಕೊಟ್ಟು ಅವರು ಈವನ್ ದೇವರ ಸೇವೆಯಲ್ಲಿ ಎಷ್ಟೋ ಸಾರಿ ಅನೇಕ ಕಡೆ ಹೊಡೆತ ತಿಂದಿದ್ದಾರೆ, ಕರಪತ್ರಗಳನ್ನು ಹಂಚೋದು. ಅವರಿಗೆ ಯಾವ ರೀತಿ ಅದೊಂದು ಬದಲಾವಣೆಯಲ್ಲಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಆಯಿತು? ಅಂದರೆ ಆ ಥರ ಇದ್ದವರು, ಆ ಥರ ಒಂದು ದಿನಗಳನ್ನು ಕಂಡವರು, ಮನೆಯಲ್ಲಿ ಸಮಾಧಾನ ಇಲ್ಲ, ಏನೋ ಒಂದು ಕೆಲಸ ಒಳ್ಳೆ ಇದೆ ಆದರೂ ಕೂಡ ಅದೇ ಭಯಭಕ್ತಿ ಇದೆ, ಆದರೆ ಆ ಒಂದು ಏನು ಹೇಳ್ತಾರೆ ಅದೊಂದು ದೊಡ್ಡ ಒಂದು ದೇವರೊಂದು ಸಂಧಿಸಲ್ಪಡುವಿಕೆ ಅಲ್ಲಿ ಯಾವಾಗ ಆಯ್ತು, ಅದು ಹೇಗೆ ಆಯ್ತು? ಅಂದ್ರೆ ಅದು ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅಷ್ಟು ನೆನಪಿಲ್ಲ, ಯಾಕಂದ್ರೆ ನಾನು ಇನ್ನೂ ಕೂಡ ತುಂಬಾ ಬಹಳ ಸಣ್ಣ ಪ್ರಾಯದಲ್ಲಿ, ನನಗೆ ಯಾವ ರೀತಿಯಲ್ಲಿ ಅಂತ ಸರಿಯಾಗಿ ನನಗೆ ಗೊತ್ತಿಲ್ಲ. ಆದ್ರೆ ಅವರ ಜೀವಿತದಲ್ಲಿ ನಾನು ನೋಡಿದ ಪ್ರಕಾರ, ನಾನು ಕೇಳಿದ ನಮ್ಮ ತಾಯಿ, ಅವರು ನಮ್ಮ ತಂದೆ ಕೂಡ ನನ್ನ ಹತ್ರ ಮಾತನಾಡೋ ಪ್ರಕಾರ, ಅವ್ರದ್ದು ಒಂದು ಟೀಮ್ ಇತ್ತು, ಸೊ ಸೇವೆ ಮಾಡುವಂಥ, ಅವರ ಮೂಲಕ ಅವರಿಗೆ ಸುವಾರ್ತೆ ಸಿಗಲ್ಪಟ್ಟಿತು. ಮತ್ತು ಅವರು ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಸಂಪೂರ್ಣವಾಗಿ ದೇವರಿಗೆ. ಮತ್ತು ಅವರ ಒಂದು ಟೀಮ್ನಲ್ಲಿ ಅನೇಕರು ಭದ್ರಾವತಿಯಲ್ಲಿ ಆವಾಗ ಸೇವೆ ಮಾಡ್ತಾ ಇದ್ರು. ಸೊ ಅವರೆಲ್ಲ ಸೇರ್ಕೊಂಡು ಅವರು ಅನೇಕ ಪ್ರಾಂತಗಳಿಗೆ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಕರಪತ್ರಗಳನ್ನು ಹಂಚ್ತಾ ಇದ್ರು. ಅನೇಕ ಕಡೆ ದೇವರ ಸುವಾರ್ತೆಯನ್ನ ಬೇರೆ ಬೇರೆ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಹೋಗಿ ಅವರು ಸುವಾರ್ತೆಯನ್ನ ಕರಪತ್ರಗಳನ್ನು ಹಂಚ್ತಾ ಇದ್ರು, ದೇವರ ಸೇವೆಯನ್ನು ಮಾಡ್ತಾ ಇದ್ರು. ಈ ಒಂದು ಪರಿಸ್ಥಿತಿಗಳಲ್ಲಿ ಅನೇಕ ಸಾರಿ ಅವರ ವಿರೋಧಗಳು ಕೂಡ ಬಂದಿದೆ ಅವರಿಗೆ. ಸೊ ಅದನ್ನೆಲ್ಲ ಸಹಿಸಿಕೊಂಡು ದೇವರಿಗಾಗಿ ಅವ್ರು ನಿಂತರು. ನಮ್ಮ ತಂದೆಗೆ ಮುಂಚಿನಿಂದಲೂ ಕೂಡ ದೇವರ ಸೇವೆ, ದೇವರಂದ್ರೆ ಒಂದು ಭಯಭಕ್ತಿ, ಮತ್ತು ದೇವರ ಸೇವಕರಿಗೂ ಕೂಡ ಅವರು ಬಹಳ ಗೌರವವನ್ನು ಕೊಡ್ತಾ ಇದ್ರು. ನಮ್ಮ ಮನೆಯಲ್ಲಿ ಬೇರೆ ಊರಿನಿಂದ ನಮ್ಮ ಕುಟುಂಬದಲ್ಲಿ ನಮ್ಮ ರಿಲೇಷನ್ಸ್ ಅಲ್ಲಿ ಕೂಡ ಅನೇಕ ಸೇವೆಯಲ್ಲಿ ನಮ್ಮ ಅಂಕಲ್ನವರು ಕೆಲವರೆಲ್ಲ ಸೇವೆಯಲ್ಲಿ ಇದ್ರು. ಸೊ ಹೀಗೆ ಯಾವ ಸೇವಕರಿಗೂ ಕೂಡ ಅವರು ಎಂದು ಅವ್ರು ಬಂದ್ರೆ ಅವರನ್ನ ಉಪಚಾರ ಮಾಡದೆ ಹೀಗೆ ಬರಿಗೈಯಲ್ಲಿ ಕಳಿಸೋದೇ ಇಲ್ಲ. ಅವರನ್ನ ಗೌರವಿಸಿ ಅದನ್ನ ನಮಗೂ ಕೂಡ ಅವರು ಕಲಿಸ್ಕೊಟ್ರು. ಸೊ ಈ ಎಲ್ಲ ನಮ್ಮ ತಂದೆಯ ಜೀವಿತದಲ್ಲಿ ನಾವು ಕಂಡಂಥ ವಿಷಯಗಳು. ಸೊ ಈ ರೀತಿಯಾಗಿ ಅವರು ನಮಗೆ ಕೂಡ ದೇವರ ಒಂದು ಮಾರ್ಗದಲ್ಲಿ ನಮ್ಮನ್ನು ಕೂಡ ಒಂದು ಭಯಭಕ್ತಿಯಲ್ಲಿ ಬೆಳೆಸಿದ್ರು. ಆದ್ರೂ ಕೂಡ ನಾವು ಅನೇಕ ಸಾರಿ ಈ ವಿಷಯಗಳನ್ನ ನಾವು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಸೊ ಆದ್ರೂ ಎಲ್ಲೋ ಒಂದು ಕಡೆ ದೇವರ ಒಂದು ಭಯ, ದೇವರ ಒಂದು ತಿಳುವಳಿಕೆ, ಜ್ಞಾನ ನಮ್ಮಲ್ಲಿ ದೇವರ ಕುರಿತಾದ ಒಂದು ವಿಷಯಗಳಲ್ಲಿ ನಮಗೆ ಇತ್ತು. ನಮ್ಮ ತಂದೆ ಯಾವಾಗಲೂ ನನಗೂ ಕೂಡ ಎನ್ಕರೇಜ್ ಮಾಡೋರು. ಅವರು ಸಿಂಗರ್, ಸೊ ನನಗೂ ಕೂಡ ಹಾಡು ಹೇಳಲಿಕ್ಕೆ ನನಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು, ಸಪೋರ್ಟ್ ಮಾಡ್ತಾ ಇದ್ರು, ನನಗೆ ಹೇಳ್ಕೊಡ್ತಾ ಇದ್ರು, ಕಲಿಸ್ಕೊಡ್ತಾ ಇದ್ರು. ಸೊ ನಾನು ಕೂಡ ಅವರ ರೀತಿಯಲ್ಲಿ ದೇವರ ಸೇವೆಯಲ್ಲಿ ನಾನು ಹಾಡುಗಳಿಗೆ ಹೇಳೋದ್ರಿಂದ, ದೇವರ ಆರಾಧನೆ ಮಾಡೋದ್ರಿಂದ ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡಬೇಕೆಂಬುದಾಗಿ ತುಂಬ ಆಸೆ ಇತ್ತು ನಮ್ಮ ತಂದೆಗೆ. ಸೊ ಅವರು ನನಗೆ ಹಾಡುಗಳನ್ನು ಕಲಿಸ್ಕೊಡ್ತಾ ಇದ್ರು. ಸೊ ಕೆಲವೊಂದು ಕಡೆ ಎಲ್ಲ ಸಿಂಗಿಂಗ್ ಕಾಂಪಿಟೇಷನ್ಸ್ ಇದ್ರೆ ಅವ್ರನ್ನ ನನ್ನ ಕರ್ಕೊಂಡು ಹೋಗ್ತಾ ಇದ್ರು. ಕರ್ಕೊಂಡು ಹೋಗಿ ಅನೇಕ ಸಾರಿ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಗೆದ್ದು ಕೂಡ ಬಂದಿದ್ದೇನೆ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಬಾಲ್ಯದ ಜೀವನದಲ್ಲಿ ಸುಖನೂ ಇತ್ತು, ದುಃಖನೂ ಇತ್ತು. ಎಲ್ಲ ರೀತಿಯಲ್ಲಿ ದೇವರು ನಮ್ಮನ್ನ ನಡೆಸಿದ್ರು. ಅದು ಕಾಲೇಜ್ ದಿನ ನೀವು ಹೇಳಿದ್ರಿ, ಹೈಸ್ಕೂಲ್ ಹೋದ್ಮೇಲೆ ಸ್ವಲ್ಪ ದಾರಿ ತಪ್ಪುವಂಥ ಅನುಭವ. ಹೌದೌದು. ಅದು ಹೇಳ್ಬೇಕಂದ್ರೆ ನಾನು ಯಾವಾಗ ಪ್ರೈಮರಿ ಸ್ಕೂಲ್ ಆಯ್ತು ಅಂದ್ರೆ ತಂದೆ ರಕ್ಷಣೆ ಬಂದಿದ್ರು ಅಥವಾ? ಹೌದು, ತಂದೆ ರಕ್ಷಣೆಯಲ್ಲಿದ್ರು. ಆದ್ರೂ ಕೂಡ ಒಂದು ನಾಮಧೇಯ ಸಭೆಗೆ ಅವ್ರು ಹೋಗ್ತಾ ಇದ್ರು. ಆದ್ರೆ ಅವರು ಅಲ್ಲಿ ಒಂದು ಸೇವೆಯಲ್ಲಿ ನಿರತರಾಗಿದ್ರು ಅವರು. ಬಟ್ ಆದರೆ ಅವರ ಜೀವಿತದಲ್ಲಿ, ಪರ್ಸನಲ್ ಲೈಫಲ್ಲಿ, ಕುಟುಂಬದಲ್ಲಿ ಒಂದು ಬಹಳ ವ್ಯತ್ಯಾಸವಿತ್ತು. ಸೊ ದೇವರ ವಾಕ್ಯಾನುಸಾರವಾಗಿ ಅವರು ಜೀವನ ಮಾಡ್ತಾ ಇದ್ರು. ಸೊ ದೇವರ ವಾಕ್ಯದಲ್ಲಿ ಯಾವುದೇ ಕಾಂಪ್ರಮೈಸ್ ಅವ್ರು ಮಾಡ್ಕೊಳ್ತಾ ಇರಲಿಲ್ಲ. ಸೊ ಈ ರೀತಿಯಾದ ಒಂದು ಜೀವಿತ ನಾವು ಅವರಲ್ಲಿ ಕಂಡೆವು. ಸೊ ನಾನು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಬ್ಲ್ಯಾಕ್ ಶಿಪ್ ಅಂತ ಹೇಳ್ತಾರಲ್ಲ, ಕುಟುಂಬದಲ್ಲಿ ದಾರಿ ತಪ್ಪಿದವರು ಅಂತೇಳಿ, ದಾರಿ ತಪ್ಪಿದ ಮಗನ ರೀತಿಯಲ್ಲಿ. ಸೊ ಬಾಲ್ಯದ ಜೀವನದಲ್ಲಿ ಒಂದು ಪ್ರಾಯ ಬರುವಾಗ, ಟೀನೇಜ್ ಬರುವಾಗ
ಹೈಸ್ಕೂಲ್ಗೆ ಯಾವಾಗ ನಾನು ಹೋದೆ, ಸೊ ಅಲ್ಲಿ ನನ್ನ ಎಜುಕೇಷನಲ್ಲಿ ನಾನು ಆಸಕ್ತಿನ ಸ್ವಲ್ಪ ಕಳ್ಕೊಂಡೆ. ಸೊ ಸ್ನೇಹಿತರ ಪರಿಚಯ ಆಯಿತು. ಹೊರಗಡಿನ ಸ್ಕೂಲ್ನ ಫ್ರೆಂಡ್ಸ್ ಬಿಟ್ಟು ಹೊರಗಡಿನವರು ಕೂಡ ಫ್ರೆಂಡ್ಸ್ ಆಗಲಿಕ್ಕೆ ಸ್ನೇಹಿತರನ್ನ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಆಕರ್ಷಣೆ ಸಾಮಾನ್ಯವಾಗಿ ನಾನು ಭಾಳ ಕ್ರಿಕೆಟ್ ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಸಮಯನ ವ್ಯರ್ಥ ಮಾಡ್ತಾ ಇದ್ದೆ. ಯಾವಾಗ ಸಮಯ ಸಿಕ್ಕಿದ್ರು ಕೂಡ ಕ್ರಿಕೆಟ್ ಆಡಲಿಕ್ಕೆ ನಾನು ಹೋಗ್ತಾ ಇದ್ದೆ. ಸೊ ಈ ರೀತಿಯಲ್ಲಿ ವಿದ್ಯಾಭ್ಯಾಸದ ಕಡೆಗೆ ನನ್ನ ಗಮನ ಇರಲಿಲ್ಲ. ಸೊ ಸಮಯ ಸಿಕ್ಕಾಗ ನಾನು ಆಟ ಆಡೋದು, ಫ್ರೆಂಡ್ಸ್ನೊಟ್ಟಿಗೆ ಸೇರಿಕೊಂಡು ಸಮಯ ಕಳೆಯೋದು, ಕಾಲಹರಣ ಮಾಡೋದು, ಅಂದರೆ ಹರಟೆ ಮಾತುಗಳು, ಈ ರೀತಿಯಾಗಿ ನಾನು ಹೈಸ್ಕೂಲ್ನಲ್ಲಿ ನನ್ನ ಜೀವಿತ ಆ ಕಡೆ ಶಿಫ್ಟ್ ಆಯಿತು. ಸೊ ಹಾಗಾಗಿ ನನ್ನ ಫೋಕಸ್ ಎಲ್ಲ ವಿದ್ಯಾಭ್ಯಾಸದ ಕಡೆಗೆ ಸರಿಯಾಗಿರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ನಾನು ಹೆಚ್ಚು ಅಂಕಗಳಲ್ಲಿ ಬೆಳೀಲಿಕ್ಕೆ ಆಗಲಿಲ್ಲ. ಸೊ 10th ಹೇಗೋ ನಾನು ಪಾಸ್ ಮಾಡಿದೆ. ಅದಾದ ನಂತರ ನನಗೆ ತುಂಬ ಕಷ್ಟ ಆಯಿತು. 10th ಪಾಸ್ ಮಾಡಲಿಕ್ಕೆ ಕೂಡ ತುಂಬ ಒಂದು ಕಷ್ಟ ಆಯಿತು. ಸೊ ಅದಾದ ಅಲ್ಲಿ ಈ ಹೈಸ್ಕೂಲ್ನ ಈ 8, 9, 10th ಕೂಡ ನಾನು ಸ್ವಲ್ಪ ದಾರಿ ತಪ್ಪಿದ್ದೆ. ಸೊ ಅದಾದ ನಂತರ ನಾನು ಯಾವಾಗ ಕಾಲೇಜಿಗೆ ನಾನು ಹೋಗಬೇಕಾಯ್ತು, ಆವಾಗ ನಮಗೆ ಸರಿಯಾಗಿ ಗೈಡ್ ಮಾಡೋಂಥವ್ರು ಇರಲಿಲ್ಲ. ಯಾವ ಸಬ್ಜೆಕ್ಟ್ನ ತಗೋಬೇಕು ಹೇಗೆ ಅಂತೇಳಿ. ನನಗೂ ಕೂಡ ಒಂದು ಡಿಸೈರ್ ಇತ್ತು, ಮುಂದೆ ಬರಬೇಕು, ನಾನು ಒಳ್ಳೆ ಎಜುಕೇಷನಲ್ಲಿ ನಾನು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಓದಿ ನಾನು ಮುಂದೆ ಬರಬೇಕಂತ ಒಂದು ಆಸಕ್ತಿ ಇತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಲೋಕದ ಆಕರ್ಷಣೆ, ಸ್ನೇಹಿತರ ಸಹವಾಸ, ಇದರಿಂದ ನಾನು ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಕಡೆಗೆ ನನ್ನ ತಂದೆ ನನ್ನನ್ನು ಒಂದು ಒಳ್ಳೆಯ ಕಾಲೇಜಿಗೆ ನನ್ನ ಸೇರಿಸಿದ್ರು. ಕಾಲೇಜ್ ದಿನಗಳಲ್ಲಿ ನಾನು ಸ್ನೇಹಿತರೊಂದಿಗೆ ಸೇರಿಕೊಂಡು ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಬಂಕ್ ಮಾಡೋದು, ಹೋಗಿ ಫ್ರೆಂಡ್ಸ್ನೊಟ್ಟಿಗೆ ಆಗ ಸ್ಮೋಕ್ ಮಾಡೋದು, ಇದೆಲ್ಲ ಪ್ರಾರಂಭ ಆಯಿತು. ನನಗೆ ಹೇಗೆ ಅಂದರೆ ನಾನು ಅಂಥ ವಿಷಯಗಳೆಲ್ಲ ನಾನು ಹೋಗ್ತಾ ಇರಲಿಲ್ಲ. ಆದರೂ ಕೂಡ ಸ್ನೇಹಿತರು ಹೇಗೆ ಅಂತ ಹೇಳಿದರೆ, ಏನಾಗೋದಿಲ್ಲ, ಇದು ಏನಿಲ್ಲ, ಇದೆಲ್ಲ ಮಾಡದೇ ಇದ್ದರೆ ಕಾಲೇಜ್ ಲೈಫ್ ಎಂಜಾಯ್ ಮಾಡೋದು ಹೇಗೆ, ಈ ರೀತಿಯಾದ ಒಂದು ಫೋರ್ಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸೊ ನನಗೆ ಅವ್ರ ಜೊತೆ ಎಲ್ಲ ಇದ್ದಾಗ ಎಲ್ಲರೂ ಆ ರೀತಿ ಮಾಡ್ತಾ ಇದ್ದಾರೆ, ನಾನೊಬ್ಬನೇ ಮಾಡಲಿಲ್ಲ ಅಂತ ಹೇಳಿದ್ರು. ಒಂದು ಕಡೆ ಕುಟುಂಬದ ತಂದೆ ತಾಯಿಗಳ ಭಯ ಇತ್ತು, ನಮ್ಮ ಅಣ್ಣನ ಭಯ ಇತ್ತು. ಸೊ ಆದರೂ ಕೂಡ ಆ ಭಯ ಇದ್ರೂ ಕೂಡ ತಪ್ಪಿಸ್ಕೊಂಡು ಚಿಕ್ಕದಾಗಿ ಈ ರೀತಿಯಾದ ಕಾರ್ಯಗಳಲ್ಲಿ ನಾನು ಅವ್ರ ಜೊತೆ ಸಹವಾಸ ಮಾಡಿ ತಪ್ಪಿ ಹೋದೆ. ಸೊ ಆ ರೀತಿಯಾಗಿ ಇತ್ತು. ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇರಲಿಲ್ಲ, ಎಜುಕೇಷನ್ ಕಡೆಗೆ ವಿದ್ಯಾಭ್ಯಾಸದ ಕಡೆ ಗಮನ ಇಲ್ಲ. ಆಟ ಆಡೋದು, ಕ್ರಿಕೆಟ್ ಆಡೋದು, ಮತ್ತು ಅದಾದ ನಂತರ ಫ್ರೆಂಡ್ಸ್ ಜೊತೆಗೆ ಬಂಕ್ ಮಾಡಿ ಪಾರ್ಕಲ್ಲಿ ಕೂತ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು. ಒಂದು ಯಾವ ಪೀರಿಯಡ್ ನಮ್ಗೆ ಇಷ್ಟ ಆಗ್ತಿತ್ತು ಅಲ್ಲಿ ಹೋಗಿ ಆ ಪೀರಿಯಡಲ್ಲಿ ಕ್ಲಾಸ್ ಅಟೆಂಡ್ ಮಾಡೋದು. ಮತ್ತು ಬೇರೆ ಬೋರ್ ಆದಾಗ ಫ್ರೆಂಡ್ಸ್ ನಾವೆಲ್ಲ ಒಂದು ಟೀಮ್ ಇತ್ತು, ಅವರೆಲ್ಲ ನಾವೇನು ಮಾಡ್ತಾ ಇದ್ವಿ, ಹೋಗಿ ಪಾರ್ಕಲ್ಲಿ ಕೂತ್ಕೊಂಡು ಸ್ಮೋಕ್ ಮಾಡೋದು, ಇಲ್ಲದೆ ಇದ್ದರೆ ಬೇರೆ ಟೈಮ್ ಪಾಸ್ ಮಾಡಿಕೊಂಡು ಕಾಲೇಜಿ ಟೈಮ್ ಮುಗಿದ ನಂತರ ಮನೆಗೆ ಹೋಗೋದು. ಈ ರೀತಿ ಮಾಡೋದನ್ನು ಪ್ರಾರಂಭ ಮಾಡಿದೆ. ಸೊ ಈ ರೀತಿಯಾಗಿ ನಾನು ಎಜುಕೇಷನ್ನಲ್ಲಿ ಕೂಡ ಒಂದು ಸಕ್ಸಸ್ ಕಾಣಲಿಕ್ಕೆ ಆಗಲಿಲ್ಲ. ಅದಾದ ನಂತರ ನಾನು ಮತ್ತೆ ಹೇಗೋ ಎಜುಕೇಷನ್ ಕಂಟಿನ್ಯೂ ಮಾಡಿ ಹೇಗೋ ಆಯಿತು. ಸೊ ಅದಾದ ನಂತರ ಮನೆಯಲ್ಲಿ ಕೂಡ ಒಂದು ತುಂಬ ಹೋರಾಟ ಇತ್ತು, ಫೈನಾನ್ಷಿಯಲಿ ತುಂಬ ಇದಿತ್ತು. ಮತ್ತು ಇನ್ನೊಂದೇನೆಂದರೆ ನಮಗೆ ಹಣ ಅಷ್ಟು ಸಿಗ್ತಾ ಇರಲಿಲ್ಲ. ಮತ್ತು ನಾವು ಹೋಗ್ತಾ ಇದ್ದಂಥ ಕಾಲೇಜಿನಲ್ಲಿ ಎಲ್ಲರನ್ನು ನೋಡುವಾಗ ಅವರು ಒಳ್ಳೆಯ ಬಟ್ಟೆ ಹಾಕ್ತಾಯಿದ್ರು, ಒಳ್ಳೆಯ ಗಾಡಿಗಳಿದ್ವು ಅವ್ರ ಹತ್ರ. ಅವರ ಒಂದು ಜೀವಿತವನ್ನು ನೋಡುವಾಗ ನಾವು ಕೂಡ ಆ ರೀತಿಯಾಗಿರಬೇಕು ಒಂದು ಆಸೆ, ಆ ರೀತಿಯೆಲ್ಲ ಇತ್ತು. ಅವರು ಮೋಜು ಮಸ್ತಿ ಎಲ್ಲ ಮಾಡ್ತಾಯಿದ್ರು. ಇದನ್ನು ನೋಡುವಾಗ ನಮ್ಮಲ್ಲಿ ಇಲ್ಲದೇ ಇದ್ರೂ ಕೂಡ ಆ ರೀತಿಯಾಗಿ ನಾವು ಇರಬೇಕು, ಅದರ ಕುರಿತಾದ ಆಸಕ್ತಿ ಹೆಚ್ಚಾಯಿತು. ಅವರೊಂದಿಗೆ ಸೇರಿಕೊಂಡು ತಿರುಗಾಡೋವಂಥದ್ದು, ಆ ರೀತಿಯಾದ ಒಂದು ನನ್ನ ಮನಸ್ಸು ಆ ಕಡೆ ಹೇಳಿತು. ಸೊ ಆ ರೀತಿಯಲ್ಲಿ ನಮ್ಮ ಕಾಲೇಜ್ ಲೈಫ್ನಲ್ಲಿ ಹಾಗೆ ನನ್ನ ದಿನಗಳು ಯಾವುದೇ ಒಂದು ಆತ್ಮಿಕವಾಗಿ ನಾನು ದೇವರನ್ನು ಕಂಡುಕೊಂಡು ಕುಟುಂಬದಲ್ಲಿ ಎಲ್ಲರೂ ಕೂಡ ಆ ರೀತಿ ದೇವರ ಭಯಭಕ್ತಿಯಲ್ಲಿ ಇದ್ರೂ ಕೂಡ ನಾನು ತಪ್ಪಿ ಹೋಗಿ ದೇವರಿಗೆ ಅವಿಧೇಯನಾಗಿ ಜೀವಿಸ್ತಾ ಇದ್ದೆ.
ಸೊ ಹೀಗೆ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿ ನನ್ನನ್ನು ತೊಡಸ್ಕೊಂಡು ಎಲ್ಲ ರೀತಿಯಾದ ಪಾಪದಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಂಡು ಮುಂದೆ ಜೀವಿತದ ಒಂದು ಭವಿಷ್ಯದ ಕುರಿತಾದ ಯಾವುದೇ ಒಂದು ಚಿಂತೆ ಇಲ್ಲ. ಸೊ ಹೇಗೋ ದಿನ ನಡೀತದೆ ಹೋಗ್ತದೆ ಎಂಬುದಾಗಿ ನಾನು ನೆನೆಸ್ಕೊಂಡು ಆ ರೀತಿಯಾಗಿ ನಾನು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದರ ಮಧ್ಯದಲ್ಲಿ ಇನ್ನೂ ಒಂದು ವಿಷಯ ಹೇಳ್ಬೇಕಂದ್ರೆ, ಅದರ ಮಧ್ಯದಲ್ಲಿ ನಮ್ಮ ಅಣ್ಣ ಯಾವಾಗ ಬೈಬಲ್ ಕಾಲೇಜಿಗೆ ಹೋದ್ರು, ಸೊ ಅವ್ರಿಗೆ ಒಂದು ಬರ್ಡನ್ ಇತ್ತು. ಅವ್ರಿಗೆ ಒಂದು ಅಂದರೆ ಒಂದು ತಮ್ಮಂದಿರ ಕುರಿತಾಗಿ, ನಮ್ಮ ಕುಟುಂಬದ ಕುರಿತಾಗಿ ಒಂದು ಭಾರ ಇತ್ತು. ಸೊ ಇವರು ಕೂಡ ದೇವರನ್ನ ಕಂಡುಕೊಳ್ಬೇಕು, ದೇವರ ಮಾರ್ಗದಲ್ಲಿ ನಡಿಬೇಕು, ರಕ್ಷಣೆ ಹೊಂದಿಕೊಂಡು ಇವರ ಜೀವಿತ ಹಾಳಾಗಬಾರ್ದು. ಅಲ್ಲಿದ್ದಂಥ ಪರಿಸ್ಥಿತಿ, ನಮ್ಮ ಮನೆ ಹತ್ರ ಆ ರೀತಿಯಂಥ ಪರಿಸ್ಥಿತಿಗಳನ್ನು ನೋಡುವಾಗ ನನ್ನ ತಮ್ಮಂದರು ನಾಶವಾಗಿ ಹೋಗಬಾರ್ದು, ಲೋಕದಲ್ಲಿ ಬಿದ್ದು ಹೋಗಬಾರ್ದು, ಪಾಪದಲ್ಲಿ ಬಿದ್ದು ಹೋಗಬಾರ್ದು ಎಂಬುದಾಗಿ ಒಂದು ಭಾರ ಅವರಲ್ಲಿತ್ತು. ಸೊ ಅವರು ಯಾವಾಗಲೂ ಬಂದು ನಮ್ಮ ಹತ್ರ ಅನೇಕ ಸಾರಿ ಗಂಟೆಗಟ್ಟಲೆ ಕೂತ್ಕೊಂಡು ನಮ್ಮನ್ನು ಕೂರಿಸಿ ದೇವರ ವಾಕ್ಯ ಹೇಳ್ತಾ ಇದ್ರು. ನೀವು ಹೀಗೆ ಇರಬೇಕು, ನೀವು ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ರು ಅನೇಕ ಸಾರಿ. ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಹಾಗೆ ಹೇಳಿದಾಗ ಮಾತ್ರ ಸ್ವಲ್ಪ ನಮಗೆ ಒಂದು ಉತ್ಸಾಹ ಬರ್ತಾ ಇತ್ತು. ಅದಾದ ನಂತರ ಮತ್ತೆ ಅದೇ ರೀತಿಯಲ್ಲಿ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಸೇವೆ ನಿಮಿತ್ತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ರು ಅವರು. ಸೊ ಅವ್ರು ಬಂದಾಗ ಸಮಯ ಸಿಕ್ಕಾಗ ನಾವು ಚಿಕ್ಕದಾಗಿರುವಾಗ ನಮ್ಮನ್ನು ಸೈಕಲ್ನಲ್ಲಿ ಕೂರಿಸ್ಕೊಂಡು ಇನ್ನೊಂದು ಬಿಲೀವರ್ಸ್ನ ಚರ್ಚಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಆರಾಧನೆಯಲ್ಲಿ ದೇವರ ವಾಕ್ಯ ಕೇಳೋದ್ರಲ್ಲಿ ಅಲ್ಲಿ ಕೂಡ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ರು. ಈ ರೀತಿಯಾಗಿ ಅವರು ಕೂಡ ಅವರ ಪಾತ್ರ, ನಾವು ರಕ್ಷಣೆಯನ್ನು ಹೊಂದಬೇಕಾದ್ರೆ ಅವರ ಪಾತ್ರ ತುಂಬ ದೊಡ್ಡದು. ಅವರ ಪ್ರಾರ್ಥನೆ, ಅವರು ನಮಗೆ ಎನ್ಕರೇಜ್ ಮಾಡಿ ದೇವರ ವಾಕ್ಯದಲ್ಲಿ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಾವು ನಡಿಬೇಕೆಂಬುದಾಗಿ ಅವರು ತುಂಬ ಆಸೆ ಪಡ್ತಾ ಇದ್ರು ಮತ್ತು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅವರು ಕೂಡ ಒಂದು ಭಯ ನಮಗೆ ಇತ್ತು. ನಮ್ಮ ಅಣ್ಣ ಅನೇಕ ಸಾರಿ ನನ್ನನ್ನು ತಪ್ಪು ದಾರಿಯಲ್ಲಿ ಹೋಗ್ಬೇಕಾದ್ರೆ ನೋಡಿ ನಮ್ಮನ್ನ ಹೊಡೆದಿದ್ದು ಕೂಡ ಇದೆ ಅನೇಕ ಸಾರಿ, ಕಾಲೇಜ್ ಡೇಸಲ್ಲಿ ಕೂಡ. ಸೊ ಹೀಗೆ ಅನೇಕ ಸಾರಿ ನಮ್ಮನ್ನ ಕರೆಕ್ಷನ್ ಮಾಡಿದ್ದಾರೆ, ನಮ್ಮನ್ನ ಹೊಡೆದು ತಿದ್ದಿದ್ದಾರೆ. ಸೊ ಅದೆಲ್ಲ ಎಲ್ಲೋ ಒಂದು ಕಡೆ ನಾವು ದೇವರ ಹತ್ತಿರ ಬರಲಿಕ್ಕೆ ನಮಗೆ ಕಾರಣ ಆಯಿತು. ಕಾಲೇಜ್ ದಿನಗಳಲ್ಲಿ ನಂತರ ನೀವು ಅದೇ ನಿಮ್ಮ ಏನಾದರೂ ಏನು ನಾನು ಕಾಲೇಜ್ ಮುಗಿತು, ಏನಾದರೂ ಮನೆಯ ಭಾರವನ್ನು ತಗೊಳ್ಬೇಕು ಅಥವಾ ಏನಾದರೂ ಮಾಡಬೇಕೆಂಬ ಒಂದು. ಹೌದು, ಅದಾದ ನಂತರ ಏನಾಯ್ತು ಅಂತ ಹೇಳಿದರೆ, ನನ್ನ ತಂದೆಗೆ ಮೇಜರ್ ಆಕ್ಸಿಡೆಂಟ್ ಆಯಿತು. ಸೊ ಅದಾದ ನಂತರ ತುಂಬಾ ಒಂದು ಚಾಲೆಂಜಸಲ್ಲಿ ಹೋಗ್ಬೇಕಾಯ್ತು. ಯಾಕಂದರೆ ಅವ್ರಿಗೆ ಬೈಕಲ್ಲಿ ಹೋಗ್ಬೇಕಾದ್ರೆ ಕಂಪನಿ ಒಳಗಡೆ ಒಂದು ಆಕ್ಸಿಡೆಂಟ್ ಆಗಿ ಅವರ ಕಾಲು ಫ್ರ್ಯಾಕ್ಚರ್ ಆಯಿತು. ಅವರು ಗಾಡಿ ಓಡಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಸೊ ನಾನೇ ಅವ್ರನ್ನ ಡ್ಯೂಟಿಗೆ ಬಿಡಬೇಕಾಯ್ತು, ಡ್ರಾಪ್ ಮಾಡಬೇಕು, ಮತ್ತೆ ಅವ್ರನ್ನ ಪಿಕ್ ಮಾಡಬೇಕು, ಕರ್ಕೊಂಡು ಬರಬೇಕು ಕೆಲಸದಿಂದ. ಈ ರೀತಿಯಾಗಿ ನನಗೆ ನನ್ನ ಮೇಲೆ ಒಂದು ಭಾರ ಬಂತು. ಅಂದರೆ ಚಿಕ್ಕ ಪ್ರಾಯದಲ್ಲಿ ದುಡಿಬೇಕು, ಕೆಲಸ ಮಾಡಬೇಕು. ಯಾಕಂದರೆ ಎಜುಕೇಷನ್ ಅಂತೂ ನಾನು ಆ ಒಂದು ಅಂದ್ಕೊಂಡ ರೀತಿಯಲ್ಲಿ ನಂದು ಆಗಲಿಲ್ಲ. ಸೊ ಮತ್ತು ನಮ್ಮ ತಂದೆಗೆ ಬಹಳ ಆಸೆ ಇತ್ತು ನಾನು ಇಂಜಿನಿಯರಿಂಗ್ ಮಾಡಬೇಕೆಂಬುದಾಗಿ. ಬಟ್ ಆ ರೀತಿ ನಾನು ಅಷ್ಟು ಇದರಲ್ಲಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಸೊ ಆದರೂ ಕೂಡ ನಾನೇನು ಮಾಡಿದೆ, ನಾನು ಏನಾದರೂ ಒಂದು ಕೆಲಸ ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಒಂದು ಕಡೆ ಕಷ್ಟ ಇದೆ. ನನ್ನ ತಂದೆಗೆ ಬರ್ತಾ ಇದ್ದ ಸಂಬಳ ತುಂಬ ಕಡಿಮೆ ಆಯಿತು ಆವಾಗ. ಮತ್ತು ಆಕ್ಸಿಡೆಂಟ್ ಆಗಿ ಅದೆಲ್ಲ ತುಂಬ ಖರ್ಚಾಗಿ ತುಂಬ ಎಲ್ಲ ಒಂದು ಸಮಸ್ಯೆಯಲ್ಲಿ ಹೋದ್ವಿ. ಅದಾದ ನಂತರ ನಾನು ಒಂದು ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲೇ ಕೆಲಸಕ್ಕೆ ಸೇರಿಕೊಂಡು ಮಾರ್ಕೆಟಿಂಗ್ ಕೆಲಸ ನಾನು ಮಾಡ್ತಾ ಇದ್ದೆ. ಮಾರ್ಕೆಟಿಂಗ್ ಕೆಲಸಕ್ಕೆ ಸೇರಿಕೊಂಡು ನಮ್ಮ ತಂದೆಯನ್ನು ಬೆಳಿಗ್ಗೆ ನಾನು ಬಿಡೋದು, ಮತ್ತು ಬಿಟ್ಟು ಮತ್ತೆ ನಾನು ಬಂದು ಮತ್ತೆ ನನ್ನ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೆ. ಮತ್ತೆ ಮಧ್ಯಾಹ್ನ ನಮ್ಮ ತಂದೆ ಕೆಲಸ ಆದ ನಂತರ ನನ್ನ ತಂದೆಯನ್ನು ಕರ್ಕೊಂಡು ಬರೋದು. ಈ ರೀತಿಯಾಗಿ ಕೆಲವು ವರ್ಷಗಳು ಈ ರೀತಿಯಲ್ಲೇ ನಾನು ಕಳೆದೆ. ಸೊ ಅದು ಕುಟುಂಬದ ಒಂದು ಭಾರ ನನ್ನ ಮೇಲೆ ಇತ್ತು. ನಮ್ಮ ಅಣ್ಣ ಸೇವೆಯಲ್ಲಿದ್ದರು. ನಮ್ಮ ಅಕ್ಕಂದ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ತಂದೆ ಅವರನ್ನು ಮದುವೆ ಮಾಡಿಕೊಟ್ಟು ಅವ್ರಿಗೆ ನನ್ನ ಮನೆಯಲ್ಲಿ ಈಗ ದುಡಿಮೆ ಮಾಡ್ತಾ ಇದ್ದು ನಮ್ಮ ತಂದೆ ಅವ್ರ ಸಂಬಳ ಸಾಕಾಗ್ತಾ ಇರಲಿಲ್ಲ. ಸೊ ನಮ್ಮ ಇನ್ನೊಬ್ಬ ಅಣ್ಣ, ನಾನು ಇಬ್ರು ನಾನು ಕೆಲಸ ಮಾಡ್ತಾ ಇದ್ವಿ. ಅಂತ ಹೆಚ್ಚಿನ ಸಂಬಳ ಆಗಿನ ದಿನಗಳಲ್ಲಿ ಹೆಚ್ಚಿನ ಸಂಬಳ ಕೂಡ ಸಿಗ್ತಾ ಇರಲಿಲ್ಲ. ಸೊ ಹೇಗೋ ಜೀವನ ನಡೀಲಿಕ್ಕೆ
ಬೇಕೆಂಬುದಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಚಿಕ್ಕ ಕೆಲಸ ಮಾಡಿಕೊಂಡು ಕುಟುಂಬದಲ್ಲಿ ಕೂಡ ಸಹಾಯ ಮಾಡಿಕೊಂಡು ಈ ರೀತಿಯಾಗಿ ನಾವು ಜೀವನ ಕಳೀತಾ ಇದ್ವಿ. ಮತ್ತು ಯಾವಾಗ ಈ ಒಂದು ಕ್ರಿಸ್ತನ ಬಗ್ಗೆ ನಿಮಗೆ ತುಂಬ ಒಲವು, ಅಂದರೆ ತುಂಬ ಮಾತುಗಳು ಕೇಳಿದ ನಂತರ ಕೂಡ ನಾನು ಕೂಡ ತಂದೆ ಅಥವಾ ಅಣ್ಣ ನಡೆದಂಥ ದಾರಿಯಲ್ಲಿ ನಡಿಬೇಕು, ಅದು ಆ ಒಂದು ಯಾವಾಗ ಪ್ರಾರಂಭ ಆಯಿತು? ಅದು ಅಂದರೆ ಚಿಕ್ಕಂದಿನಿಂದಲೂ ಕೂಡ ನಾವು ದೇವರ ವಾಕ್ಯವನ್ನು ನಾವು ಕೇಳ್ತಾ ಇದ್ವಿ. ಅನೇಕ ಮೀಟಿಂಗ್ಸ್ಗಳಿಗೆ, ಅನೇಕ ಎವ್ರಿ ವೀಕ್ ನಾವು ಸಭೆಗೆ ಹೋಗ್ತಾ ಇದ್ವಿ, ದೇವರ ವಾಕ್ಯ ಕೇಳ್ತಾ ಇದ್ವಿ. ಆದರೆ ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ನಿಜವಾದ ಆ ಒಂದು ಕ್ರಿಸ್ತನೊಂದಿಗಿನ ಸಂಬಂಧ ನನಗೆ ಇರಲಿಲ್ಲ. ನಾನು ದೇವರೊಂದಿಗೆ ಆ ದೇವರ ಪ್ರೀತಿಯನ್ನು ನನ್ನ ಜೀವಿತದಲ್ಲಿ ನಾನು ಸ್ವಂತವಾಗಿ ಅನುಭವಿಸಲಿಲ್ಲ. ಸೊ ಹೀಗೆ ಇರಬೇಕಾದ್ರೆ ಕೆಲವು ದಿವಸಗಳಾದ ನಂತರ ನನಗೆ ನನ್ನಲ್ಲಿ ಒಂದು ಕೊರತೆ ಕಾಣಲಿಕ್ಕೆ ಪ್ರಾರಂಭ ಆಯಿತು. ನಾನು ದಾರಿ ತಪ್ಪಿದ್ದೇನೆ, ಲೌಕಿಕವಾಗಿ ನಾನು ನಡೀತಾ ಇದ್ದೇನೆ, ಜೀವಿಸ್ತಾ ಇದ್ದೇನೆ. ಹೆಸರಿಗೆ ಮಾತ್ರ ನಾನು ಸಭೆಗೆ ಹೋಗ್ತೇನೆ, ಸಭೆ ಹೆಸರಿಗೆ ಹೋಗ್ತೇನೆ, ಬರ್ತೇನೆ, ಹೆಸರಿಗೆ ಮಾತ್ರ ನಾನು ಕ್ರೈಸ್ತನಾಗಿ ನಾನು ಜೀವಿಸ್ತಾ ಇದ್ದೇನೆ. ಆದರೆ ಆ ಒಂದು ಗ್ಯಾಪ್ ಇತ್ತು, ಎಲ್ಲೋ ಒಂದು ಕಡೆ ಒಂದು ಕೊರತೆ. ಯಾಕೆ ಇಷ್ಟಿದ್ರೂ ಕೂಡ ಚರ್ಚಿಗೆ ಹೋಗ್ತೇವೆ, ಬರ್ತೇವೆ, ಮತ್ತು ಆದರೂ ಕೂಡ ನಮ್ಮ ಜೀವಿತದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದೇ ಕಷ್ಟ, ಅದೇ ಸಮಸ್ಯೆ, ಅದೇ ನೋವು, ಇದೇ ರೀತಿಯಾಗಿ ನಮ್ಮ ಜೀವಿತ ಇದೆ. ಯಾವುದು ಆಶೀರ್ವಾದ ಕಾಣಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಷ್ಟದ ಸಂಗತಿಗಳಲ್ಲಿ ನಾವು ಹಾದು ಹೋಗ್ತಾ ಇದ್ವು. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡುವಾಗ ನನ್ನಲ್ಲಿ ಒಂದು ಪ್ರಶ್ನೆ ಇತ್ತು. ಏನೋ ಒಂದು ಕೊರತೆ ಇದೆ ನನ್ನಲ್ಲಿ ಏನೋ ಒಂದು ಕೊರತೆ ಇದೆ. ಯಾಕೆ ನಾನು ಹೀಗೆ ಜೀವಿಸ್ತಾ ಇದ್ದೇನೆ? ಇದನ್ನೆಲ್ಲ ನಾನು ಬಿಟ್ಟು ದೇವರಿಗೆ ನಾನು ಜೀವಿತ ಒಪ್ಪಿಸಿಕೊಡ್ಬೇಕೆಂಬುದಾಗಿ ಯೇಸು ಕ್ರಿಸ್ತನೇ ನಿಜವಾದ ದೇವರೆಂಬುದಾಗಿ ನಮಗೆ ತಿಳಿದಿತ್ತು. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಕಾರಣ ವಾಕ್ಯ ಎಲ್ಲ ನಮಗೆ ಗೊತ್ತಿತ್ತು. ಆದರೆ ಆ ಒಂದು ಯೇಸು ಕ್ರಿಸ್ತನೊಂದಿಗಿನ ಆ ಸಂಬಂಧಕ್ಕೆ ನಾನು ಇನ್ನೂ ಬರಲಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ಬಿಲೀವರ್ಸ್ನ ಸಭೆಗೆ ನಾನು ಹೋಗ್ತಾ ಇದ್ದೆ. ಆದರೂ ಕೂಡ ನಾನು ದೀಕ್ಷಾ ಸ್ನಾನ ತೆಗೆದುಕೊಳ್ಳಿರಲಿಲ್ಲ. ಆಗ ನನ್ನಲ್ಲಿ ಒಂದು ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ, ನನ್ನ ಒಂದು ಆಲೋಚನೆ ಏನಿತ್ತು ಅಂದರೆ, ಒಂದು ಸಾರಿ ದೀಕ್ಷಾ ಸ್ನಾನ ತೆಗೆದುಕೊಂಡ್ಬಿಟ್ರೆ ನಾವು ಪಾಪ ಮಾಡಲಿಕ್ಕಿಲ್ಲ, ಈ ರೀತಿಯಾದ ಒಂದು ಭಯ ಇತ್ತು. ಸೊ ಹಾಗಾಗಿ ನಾನು ಹಿಂಜರಿತಾ ಇದ್ದೆ. ಎಲ್ಲ ನನ್ನಲ್ಲಿ ಹೇಳ್ಬೇಕಾದ್ರೆ ಅಣ್ಣ ಕೂಡ ಹೇಳ್ತಾ ಇದ್ರು, ನನ್ನ ಸಭೆಯಲ್ಲಿ ಕೂಡ ಅನೇಕ ಸಾರಿ ಕೆಲವರೆಲ್ಲ ಹೇಳ್ತಾ ಇದ್ರು. ಆಗ ನಾನು ಈ ರೀತಿಯಾದ ಒಂದು ಆಲೋಚನೆ ಇದ್ದಿದ್ದರಿಂದ ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳಿಕ್ಕೆ ಹಿಂಜರಿತಾ ಇದ್ದೆ. ಹೀಗೆ ಹೋಗುವಾಗ ನಾನು ಅನೇಕ ಸಾರಿ ನಾನು ಹೇಗಾದರೂ ಮೇಲೆ ಬರಬೇಕು, ನನ್ನ ಕೆಲಸದಲ್ಲಿ ಒಳ್ಳೆ ಕೆಲಸ ಸಿಗಬೇಕು ನನಗೆ ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಆದರೂ ಕೂಡ ಅದರೊಂದಿಗೆ ನನ್ನಲ್ಲಿ ಒಂದು ದಾಹ ಇತ್ತು. ದೇವರನ್ನು ನಾನು ಕಂಡುಕೊಳ್ಬೇಕು, ಇನ್ನೂ ಹೆಚ್ಚಾಗಿ ದೇವರಿಗಾಗಿ ನಾನು ಜೀವಿಸಬೇಕೆಂಬುದಾಗಿ ಒಂದು ದಾಹ ಎಲ್ಲೋ ಒಂದು ಕಡೆ ಇತ್ತು. ಯಾಕೆಂದರೆ ನಮ್ಮ ಅಣ್ಣನವರ ಸೇವೆ ನೋಡ್ತಾ ಇದ್ದೆ, ಮತ್ತು ನಮ್ಮ ತಂದೆ ಕೂಡ ನನ್ನಲ್ಲಿ ಅನೇಕ ಸಾರಿ ಮಾತನಾಡ್ತಾ ಇದ್ರು. ಹೀಗಿರುವಾಗ ನನಗೆ ಒಂದು ನೆನಪಿದೆ. ನಮ್ಮ ತಂದೆ 2011ರಲ್ಲಿ ಅವರು ತೀರ್ಕೊಳ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ದಿವಸಗಳು ಅವರು ರಿಟೈರ್ಡ್ ಆದ ನಂತರ ಅವರು ಹಗಲು ರಾತ್ರಿ ದೇವರ ವಾಕ್ಯ ಇಟ್ಕೊಂಡು, ಬೈಬಲ್ ಇಟ್ಕೊಂಡು ಓದ್ತಾ ಇದ್ರು. ನಾನು ನೋಡಿದ, ನನಗೆ ನೆನಪಿರುವ ಪ್ರಕಾರ, ನಾನು ಮಧ್ಯದಲ್ಲಿ ನಿದ್ರೆಯಿಂದ ನಾನು ಯಾವಾಗಾದ್ರೂ ಎದ್ರೆ ಮಧ್ಯರಾತ್ರಿಯಲ್ಲಿ ಕೂಡ ಅವರು ದೇವರು ಬೈಬಲ್ ಇಟ್ಕೊಂಡು ಓದ್ತಾ ಇದ್ರು. ನನಗೆ ಇದು ಬಹಳ ಇದಾಯಿತು. ಆಗ ನನ್ನ ತಂದೆ ನನಗೆ ಒಂದು ಮಾತು ಹೇಳ್ತಾ ಇದ್ರು. ಏನಂತ ಹೇಳಿದ್ರೆ, ಮಗನೇ, ನೀನು ನನ್ನನ್ನು ಕಡೆ ಮಗ ಅಂತೇಳಿ ನನ್ನ ಕಿರಿ ಮಗ ನಾನು ತುಂಬ ಪ್ರೀತಿ ಮಾಡ್ತಾ ಇದ್ರು. ನನ್ನ ಮೇಲೆ ತಂದೆ ತಾಯಿಗಳಿಗೆ ತುಂಬ ಪ್ರೀತಿ ಇತ್ತು. ನನ್ನ ಅಮ್ಮನಿಗೆ ನನ್ನನ್ನು ಕಂಡ್ರೆ ತುಂಬ ಪ್ರೀತಿ, ನನ್ನ ತಂದೆಗೂ ಕೂಡ ನನ್ನ ಕಂಡ್ರೆ ತುಂಬ ಪ್ರೀತಿ. ಸೊ ಅವರ ಆಸೆ ಒಂದಿತ್ತು. ಏನಂತ ಹೇಳಿದ್ರೆ, ಇವನು ದೇವರ ಸೇವೆಯಲ್ಲಿ ಇರಬೇಕು, ದೇವರ ಸೇವೆ ಮಾಡಬೇಕು, ದೇವರಿಗೆ ಹಾಗೆ ಆಡಬೇಕು, ಈ ರೀತಿಯಾದ ಒಂದು ಆಸೆ ಅವರಲ್ಲಿತ್ತು. ಸೊ ಹಾಗೆ ನನಗೆ ಒಂದು ಮಾತು ನನಗೆ ಇವಾಗಲೂ ಕೂಡ ನನಗೆ ಸರಿಯಾಗಿ ನೆನಪಿದೆ. ಅವರೊಂದು ಮಾತು ಹೇಳಿದ್ರು ನನಗೆ ಒಂದು ದಿವಸ, ನಮ್ಮ ಜೀವಿತದಲ್ಲಿ ನೀನು ಏನಾದರೂ ಮಾಡು, ಯೇಸು ಇಲ್ಲದ ಜೀವಿತ ಅದು ಬರಿದು. ನಿನ್ನಲ್ಲಿ ಏನಿದ್ರೂ ಕೂಡ, ನಿನ್ನಲ್ಲಿ ಎಷ್ಟೇ ನೀನು ಮೇಲಕ್ಕೆ ಹೋದರೂ ಕೂಡ, ಏನೇ ಸಂಪಾದನೆ ಮಾಡಿದರೂ ಕೂಡ, ಯೇಸು ನಿನ್ನ ಜೀವಿತದಲ್ಲಿ ಇಲ್ಲ ಅಂದರೆ ನಿನ್ನ ಶೂನ್ಯ, ನಿನ್ನ ಜೀವಿತ ಶೂನ್ಯ. ಸೊ ಯೇಸು ನಿನ್ನ ಜೀವಿತದಲ್ಲಿ ಬೇಕು. ಯೇಸು ಇದ್ದರೆ ನಿನ್ನ ಜೀವಿತದಲ್ಲಿ
ಒಂದು ಬೆಲೆ ಇದೆ, ನಿನಗೆ ಒಂದು ನಿನ್ನ ಜೀವಿತಕ್ಕೆ ಒಂದು ಬೆಲೆ ಅಂತೇಳಿ ನನಗೆ ಒಂದು ಮಾತನ್ನು ಹೇಳಿದರು. ಸೊ ಈ ಮಾತು ನನ್ನಲ್ಲಿ ಯಾವಾಗಲೂ ಕೂಡ ಮಾತನಾಡ್ತಾ ಇತ್ತು, ಅವರು ನೆನಪಾಗ್ತಾ ಇತ್ತು. ಸೊ ಅದಕ್ಕಾಗಿ ನಾನು ಅವರ ಜೀವಿತ ನನ್ನ ಕಡೆ ದಿವಸಗಳಲ್ಲಿ ನಾನು ನೋಡಿದೆ. ತೋ ಯಾವಾಗ ನೋಡಿದ್ರು ಪ್ರಾರ್ಥನೆ, ಯಾವಾಗ ನೋಡಿದ್ರು ಕೂಡ ಅವರು ದೇವರ ವಾಕ್ಯ ಓದುವಂಥದ್ದು. ಇದನ್ನು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಅವರು ತೀರ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 6 ತಿಂಗಳು ಬಹಳ ಯಾವಾಗ ನೋಡಿದ್ರು ಅವ್ರಿಗೆ ಬೇರೆ ಇನ್ನೇನು ಕೆಲಸ ಇಲ್ಲ. ಏನಾದರೂ ಕೆಲಸ ಇದ್ದರೆ ಹೋಗಿ ಬರ್ತಾ ಇದ್ರು, ನಂತರ ಕೂತ್ಕೊಂಡು ದೇವರ ವಾಕ್ಯ ಓದೋದು, ಆರಾಧನೆ ಮಾಡೋದು, ಹಾಡುಗಳನ್ನು ಹೇಳ್ಕೊಂಡು ಅವರ ಕೋಣೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಓದೋದು, ಇದೇ ಕೆಲಸ. ಸೊ ಇದನ್ನೆಲ್ಲ ನೋಡಿದ ನಂತರ ಒಂದು ಸಡನ್ ಆಗಿ ಒಂದು ದಿವಸ ಅವ್ರಿಗೆ, ನಾನು ಆಗ ಬ್ಯಾಂಗ್ಳೂರಿಗೆ ಹೋದೆ. ಅದು ಕೆಲಸದ ನಿಮಿತ್ತ ನಾನು ಒಂದೂವರೆ ವರ್ಷ ನಾನು ಬ್ಯಾಂಗ್ಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾಕೆಂದರೆ ಅಲ್ಲಿ ಸಂಬಳ ಹೆಚ್ಚು ಸಿಗ್ತಾ ಇರಲಿಲ್ಲ. ನನ್ನ ಸ್ನೇಹಿತ ಹೇಳ್ದ, ನೀನು ಇಲ್ಲಿ ಬಾ, ನಿನಗೆ ನಾನು ಕೆಲಸ ನೋಡ್ತೇನೆ ಅಂತ ಹೇಳ್ದ. ಸೊ ನಾನು ಬ್ಯಾಂಗ್ಳೂರಿಗೆ ನಾನು ಹೋದೆ. ಒಂದು ಕೆಲಸದ ಒಂದು ಒಳ್ಳೆ ಕೆಲಸಕ್ಕೆ ನಾನು ಸೇರ್ಕೊಳ್ಬೇಕು. ಯಾಕೆಂದರೆ ಅನೇಕರನ್ನು ನಾನು ನೋಡಿದೆ, ಬ್ಯಾಂಗ್ಳೂರಿಗೆ ಹೋಗಿ ಒಳ್ಳೊಳ್ಳೆ ಕೆಲಸದಲ್ಲಿ ಸೇರಿಕೊಂಡು ಅವರ ಜೀವನದಲ್ಲಿ ಮೇಲೆ ಬಂದಿರೋದನ್ನು ಅನೇಕರನ್ನು ನಾನು ನೋಡಿದೆ. ನನಗೂ ಒಂದು ಆಸೆ ಆಯಿತು. ಸೊ ಈ ಊರಿನಲ್ಲಿದ್ದು ನಾನು ಒಳ್ಳೆ ಕೆಲಸ ಮಾಡಲಿಕ್ಕೆ, ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಒಂದು ಕೆಲಸ ಮಾಡ್ತೇನೆ. ನಮ್ಮ ತಂದೆ ತಾಯಿಗಳು ಹೇಳಿದರು, ಬೇಡ ಹೋಗಬೇಡ, ಇಲ್ಲೇ ಏನಾದರೂ ಮಾಡಿ ಇಲ್ಲೇ ಇರು ಅಂತ ಹೇಳಿದ್ರು. ಆದರೂ ಕೂಡ ನಾನು ಒತ್ತಾಯಪೂರ್ವಕವಾಗಿ ಇಲ್ಲ, ನಾನು ಹೋಗಿ ಅಲ್ಲಿ ಒಳ್ಳೆ ಕೆಲಸ ಮಾಡ್ತೇನೆ, ನಾನು ಏನಾದರೂ ಒಂದು ಕೆಲಸ ಮಾಡ್ತೇನೆ ಅಂತೇಳಿ ನಾನು ಅಲ್ಲಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಿಗೆ ಹೋದ ನಂತರ ನಾನು ಇನ್ನೂ ನನ್ನ ಜೀವಿತ ಹಾಳಾಯಿತು. ಅಂದರೆ ಅಲ್ಲಿ ನಾನು ನಿಜವಾಗಿ ಜೀವಿತ ಅಂದರೆ ಏನು ಅಂತ ಅಲ್ಲಿ ನನಗೆ ಗೊತ್ತಾಯಿತು. ಯಾಕೆಂದರೆ ಇಲ್ಲಿಯ ತನಕ ತಂದೆ ತಾಯಿಗಳಿದ್ದರು, ನನಗೆ ವಾಸಿಸಲಿಕ್ಕೆ ಮನೆ ಇತ್ತು. ಅಲ್ಲಿ ಹೋದಾಗ ಜೀವಿತ ಅಂದರೆ ಏನು ಅಂತ ಅಲ್ಲಿ ನಿಜವಾಗಿ ನನಗೆ ಅರ್ಥ ಆಯಿತು. ಯಾಕೆ ಅಂದರೆ ಅಲ್ಲಿ ಹೇಳಲಿಕ್ಕೆ ಕೇಳಲಿಕ್ಕೆ ಯಾರು ಇಲ್ಲ, ನಮ್ಮವರಂತ ಯಾರು ಇಲ್ಲ. ನಂಬಿ ಹೋದ ಸ್ನೇಹಿತರು ನನ್ನ ಕೈ ಬಿಟ್ಬಿಟ್ರು. ಕೆಲಸ ನಾನು ಅಂದುಕೊಂಡ ರೀತಿಯಲ್ಲಿ ಕೆಲಸ ಸಿಗಲಿಲ್ಲ. ಭಾಳ ಪ್ರಯತ್ನ ಮಾಡಿದೆ. ಅನೇಕ ತಿಂಗಳುಗಳು ಕೂಡ ನಾನು ರೂಮ್ನಲ್ಲಿದ್ದು ನಾನು ಪ್ರಯತ್ನ ಮಾಡಿದೆ. ಈ ರೀತಿ ಆಯಿತು. ನನಗೆ ಊಟಕ್ಕೆ ಹಣ ಇಲ್ಲ, ಊಟ ಮಾಡಲಿಕ್ಕೆ ನನಗೆ ಹಣ ಇಲ್ಲ, ಬಸ್ನಲ್ಲಿ ಹೋಗ್ಲಿಕ್ಕೆ ಹಣ ಇಲ್ಲ. ನಿಮಗೆ ಗೊತ್ತು, ಬ್ಯಾಂಗ್ಳೂರು ಸಿಟಿಯಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ, ಹಣ ಇಲ್ಲದೆ ಇದ್ರೆ ಎಂಬುದಾಗಿ. ಅಲ್ಲಿ ಒಂದು ಚಿಕ್ಕ ಒಂದು ಕೋಣೆಯಲ್ಲಿ ಇರಬೇಕಂದ್ರೆ, ಒಂದು ಚಿಕ್ಕ ಒಂದು ರೂಮ್ನಲ್ಲಿ ಇರಬೇಕಂದ್ರೆ 2,000 ಆಗಿನ ದಿನಗಳಲ್ಲಿ 2,000 3,000 ಬಾಡಿಗೆ ಕಟ್ಟಬೇಕಾಗಿತ್ತು. ಸೊ ಅಲ್ಲಿ ಆ ರೀತಿಯಾದ ಒಂದು ಪರಿಸ್ಥಿತಿ, ನಾನು ಕೆಲಸ ಸಿಗಲಿಲ್ಲ ನನಗೆ. ಹೀಗೆ ಇರಬೇಕಾದ್ರೆ ನಾನು ನಂಬಿದಂಥ ಸ್ನೇಹಿತರು ನನ್ನ ಕೈ ಬಿಟ್ಬಿಟ್ರು. ಕಡೆಗೆ ಎಲ್ಲೋ ಒಂದು ಕಡೆ ಪ್ರಯತ್ನ ಮಾಡಿ 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 ಒಂದು ಕಡೆ ಮಾರ್ಕೆಟಿಂಗ್ ಕೆಲಸದಲ್ಲಿ ನಾನು ಸೇರಿಕೊಂಡೆ. ಮಾರ್ಕೆಟಿಂಗ್ ಕೆಲಸ ಸೇರಿಕೊಂಡ್ರು ಕೂಡ ಅಲ್ಲಿ ಬರ್ತಾ ಇದ್ದ ಸಂಬಳ ಅಲ್ಲಿಗೆ ಸರಿ ಆಗ್ತಾ ಇತ್ತು. ಖರ್ಚಿಗೆ ನನಗೆ ಸ್ವಲ್ಪ, ಮನೆಗೆ ಕೂಡ ನಾನು ಸ್ವಲ್ಪ ಕಳಿಸ್ಬೇಕಾಗಿತ್ತು. ಮನೆಗೆ ಕೂಡ ನಾನು ಸ್ವಲ್ಪ ಹಣ ಕಳಿಸ್ತಾ ಇದ್ದೆ. ಸೊ ನನ್ನ ಬಸ್ಸಿಗೆ, ನನ್ನ ಊಟಕ್ಕೆ, ರೂಮಿಗೆ ಅಲ್ಲಿಗೆ ಸರಿ ಹೋಗ್ತಾ ಇತ್ತು. ಏನು ಉಳಿತಾ ಇರಲಿಲ್ಲ, ಹಣ ಏನು ಉಳಿತಾ ಇರಲಿಲ್ಲ. ಸೊ ಬಹಳ ಒಂದು ಕಷ್ಟದ ಪರಿಸ್ಥಿತಿ. ಅನೇಕ ಸಾರಿ ಉಪವಾಸ ಇರ್ತಾ ಇದ್ದೆ. ಅನೇಕ ಸಾರಿ ಎಷ್ಟೋ ಕಿಲೋಮೀಟರ್ ನಾನು ನಡ್ಕೊಂಡು ಹೋಗ್ತಾ ಇದ್ದೆ, ಬಸ್ನಲ್ಲಿ ಹೋಗ್ತಾ ಇದ್ದೆ. ನನ್ನ ಹತ್ರ ಗಾಡಿ ಇರಲಿಲ್ಲ. ಮಾರ್ಕೆಟಿಂಗ್ ಅಂದರೆ ಗಾಡಿ ಬೇಕು, ಗಾಡಿ ಇರಲಿಲ್ಲ. ಸೊ ಬಸ್ನಲ್ಲೇ ಹೋಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಬ್ಯಾಂಗ್ಳೂರು ಸುತ್ತ ನಾನು ಬಸ್ನಲ್ಲೇ ಸುತ್ತಕೊಂಡು ಅಲ್ಲಿ ಇಳಿಯೋದು, ಮನೆಗೆ ಹೋಗಿ ನಾನು ಸೇಲ್ಸ್ ಮಾರ್ಕೆಟಿಂಗ್ ಕೆಲಸ ನಾನು ಮಾಡ್ತಾಯಿದ್ದೆ. ಈ ರೀತಿಯಾದ ಜೀವನ ಇತ್ತು. ಯಾವುದೇ ಒಂದು ಬದಲಾವಣೆ ಅಲ್ಲಿ ಕೂಡ ನಾನು ಕಾಣಲಿಕ್ಕೆ ಆಗಲಿಲ್ಲ. ಅಲ್ಲೂ ಕೂಡ ಮತ್ತೆ ಪುನಃ ಸ್ನೇಹಿತರು ಸಿಕ್ಕಿದ್ರು, ಬೇರೆ ಬೇರೆ ಸ್ನೇಹಿತರಿಂದ. ಅಲ್ಲೂ ಕೂಡ ಆತ್ಮಿಕವಾಗಿ ಅಂತೂ ಶೂನ್ಯವಾಗಿತ್ತು, ಸಭೆಗೆ ಹೋಗ್ತಾ ಇರಲಿಲ್ಲ. ಆದರೆ ಒಂದು ವಿಷಯ ಏನಂದರೆ, ಅಲ್ಲಿ ಬೈಬಲ್ ಕಾಲೇಜಿನಲ್ಲಿ ಇದ್ದರು ಬ್ಯಾಂಗ್ಳೂರಿನಲ್ಲೇ. ಸೊ ಅವರು ವಾರಕ್ಕೆ ಒಂದು ಸಾರಿ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅವರು ಅದು ಕೂಡ ಅವರು ನನ್ನನ್ನು ಬಿಡ್ತಾ ಇರಲಿಲ್ಲ. ಸೊ ಹೇಗಾದರೂ ಮಾಡಿ ಒಂದು ವಾರಕ್ಕೆ ಒಂದು ದಿವಸ ಬಂದು ನನ್ನ ಭಾನುವಾರ ಭೇಟಿಯಾಗಿ ಕರ್ಕೊಂಡು ಒಟ್ಟಿನಲ್ಲಿ ಒಂದೊಂದು ಸಭೆಗೆ ಕರ್ಕೊಂಡು ಹೋಗಬೇಕು, ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅವರು ಬಹಳ ಪ್ರಯತ್ನ ಮಾಡಿ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹೀಗೆ ಅವರು ತುಂಬ ಪ್ರಯಾಸ ಪಟ್ಟಿದ್ದಾರೆ ನನಗೋಸ್ಕರ. ಸೊ ಹೀಗೆ ಅಲ್ಲಿ ಸಭೆಗೆ ಹೋಗ್ತಾ ಇದ್ವಿ. ಆದರೂ ಕೂಡ ಮತ್ತೆ
ಭಾನುವಾರ ಮಾತ್ರ ಕ್ರೈಸ್ತನಾಗಿ ಭಾನುವಾರದ ಕ್ರೈಸ್ತನಾಗಿ ಜೀವನ ಮಾಡ್ತಾ ಇದ್ದೆ. ವಾರದ ಉಳಿದ ದಿನಗಳೆಲ್ಲ ಲೌಕಿಕವಾಗಿ ಲೋಕ ರೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೆ ಬ್ಯಾಂಗ್ಳೂರಿನಲ್ಲಿ ಕೂಡ. ಸೊ ಈ ರೀತಿಯಾದ ಒಂದು ಜೀವನ ಇತ್ತು. ಮತ್ತು ನಾನು ಅಲ್ಲಿ ನಿಜವಾಗಿ ಜೀವನ ಏನಂತೇಳಿ ನಾನು ಅಲ್ಲಿ ಕಂಡುಕೊಂಡು ಏನಂತ ಹೇಳಿದ್ರೆ, ಒಂದು ಅರ್ಥ ಆಯ್ತು ನನಗೆ, ಸಂಪಾದನೆ ಮಾಡಲಿಲ್ಲ ಅಂದರೆ ನನ್ನ ಜೀವಿತಕ್ಕೆ ನಾನೇ ಹೊಣೆ. ಯಾರು ಕೂಡ ನನಗೆ ನಾನು ನಿನಗಾಗಿ ನಾನು ಪ್ರಾಣ ಕೊಡ್ತೇನೆ, ನಿನಗಾಗಿ ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಸ್ನೇಹಿತರು ಅನೇಕರು ಕೂಡ ಹೇಳ್ಬೋದು. ಈಗಿನ ಕಾಲದಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ಜೀವಿತ ಅದು ನಾವೇ ನಿಭಾಯಿಸಬೇಕು, ನಮ್ಮ ಜೀವಿತಗಳನ್ನು ನಾವೇ ಕಟ್ಕೊಳ್ಬೇಕು ಎಂಬುದಾಗಿ ನಾನು ಅಲ್ಲಿ ಕಂಡುಕೊಂಡೆ. ಸೊ ಯಾರ ಮೇಲೆ ಭರವಸೆ ಇಟ್ಟು, ಮನುಷ್ಯರ ಮೇಲೆ ಭರವಸೆ ಇಟ್ಟು ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಕಂಡುಕೊಂಡೆ. ಆದರೆ ಆತ್ಮಿಕವಾಗಿ ಯಾವುದೇ ಒಂದು ಇದು ಇರಲಿಲ್ಲ, ದೇವರನ್ನು ತಿಳ್ಕೊಳ್ಳಿಲ್ಲ ಅಲ್ಲಿ ಕೂಡ ನಾನು. ಅದಾದ ನಂತರ ಒಂದು ದಿವಸ ಸಡನ್ನಾಗಿ ನಮ್ಮ ತಂದೆಯವರು ಸೀರಿಯಸ್ ಆಯಿತು. ಅವರು ಒಂದು ಆಂಧ್ರಕ್ಕೆ ಒಂದು ಮದುವೆಗೆ ಅಂತೇಳಿ ಹೋದರು. ಸೊ ಅವರು ಅಲ್ಲಿ ಸೀರಿಯಸ್ ಆಗಿ ಸಡನ್ನಾಗಿ ಅವರು ಹಾಸ್ಪಿಟಲ್ನಲ್ಲಿ ಒಂದು ವಾರ ಕೋಮದಲ್ಲಿದ್ದರು. ಸೊ ಅಲ್ಲಿ ಕೂಡ ನಮಗೆ ಹಣ ತುಂಬ ಖರ್ಚಾಯಿತು. ಅದಾದ ನಂತರ ಮತ್ತೆ ಕೂಡ ಇನ್ನೂ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋದವು. ಅಲ್ಲಿ ನಂದು ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ನಮ್ಮ ತಂದೆ ತೀರ್ಕೊಂಡ್ರು ಅಲ್ಲಿ. ಸೊ ಆಗ ಇನ್ನೂ ಕೂಡ ಕುಟುಂಬದ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇತ್ತು. ಅನೇಕ ಪರಿಸ್ಥಿತಿಗಳಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡು ಇರಬೇಕು, ಎಲ್ಲ ಕುಟುಂಬನ ನೋಡ್ಕೊಳ್ಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಇತ್ತು. ಸೊ ಅಲ್ಲಿ ಮತ್ತೆ ನಾನು ಬ್ಯಾಂಗ್ಳೂರನ್ನ ಬಿಟ್ಟು ನಾನು ಊರಿಗೆ ಹಿಂತಿರುಗಿ ಬಂದು ಅಲ್ಲಿಂದ ಸ್ವಲ್ಪ ನನ್ನಲ್ಲಿ ಒಂದು ಆತ್ಮೀಯವಾಗಿ ನಾನು ಬೆಳಿಬೇಕು, ದೇವರನ್ನು ಕಂಡುಕೊಂಡು ದೇವರಲ್ಲಿ ನಾನು ಜೀವಿಸಬೇಕೆಂಬ ಒಂದು ದಾಹ ಬಂತು ನನ್ನಲ್ಲಿ. ಅದರೊಂದಿಗೆ ನಾನು ಬೇರೆ ಕೆಲಸ ಕೂಡ ನಾನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿ ಬೇರೆ ದೇಶಗಳಿಗೆ ಹೋಗಬೇಕು, ಕೆಲವರೆಲ್ಲ ಆಸೆ ತೋರಿಸಿದ್ರು. ಅಲ್ಲಿ ಆ ದೇಶಕ್ಕೆ ಯುರೋಪಿಗೆ ಹೋಗ್ಬೋದು ಹಾಗೆ ಹೀಗೆ ಅಂತೇಳಿ ದುಡಿತಾ ಇದ್ದೆ. ಅಲ್ಲಿ ಒಂದು ಕೆಲಸಕ್ಕೆ ಸೇರಿಕೊಂಡೆ ನಾನು. ಒಂದು ಇದು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ, ಮೆಡಿಕಲ್ ರೆಪ್ ಆಗಿ. ಸೊ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಹಣ ಸಿಗ್ತಾ ಇತ್ತು ನನಗೆ. ಸೊ ನಾನು ಸ್ವಲ್ಪ ಹಣ ಸಿಗ್ತಾ ಇತ್ತು. ಆಗ ಒಂದು ರೀತಿಯಲ್ಲಿ ಜೀವನ ಚೆನ್ನಾಗಿ ಹೋಗ್ತಾ ಇತ್ತು. ಅದರ ಮಧ್ಯದಲ್ಲಿ ನಾನು ಬೇರೆಯವ್ರನ್ನ ನಂಬಿ ಅಲ್ಲಿ ಆದ್ರೂ ಕೂಡ ಒಂದು ಆಸೆ ಇತ್ತು, ಇಲ್ಲಿ ಕೆಲಸ ಮಾಡ್ಕೊಂಡು ಎಷ್ಟು ದಿವಸ ನಾವು ಜೀವನ ಮಾಡಿ ಏನಾದರೂ ಒಂದು ಬೇರೆ ಕೆಲಸ ಹುಡುಕ್ಬೇಕು, ಬೇರೆ ದೇಶಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸಕ್ತಿ ಬಂತು. ಸೊ ನನ್ನ ಫ್ರೆಂಡ್ಸ್ನ ನಂಬಿ ನಾನು ಏನು ಮಾಡಿದೆ, ಹಣ ಕೊಟ್ಟು ಏಜೆಂಟ್ಗಳಿಗೆ ಹಣ ಕೊಟ್ಟು ಬಾಂಬೆ ಕರ್ಕೊಂಡು ಹೋದ್ರು. ಬಾಂಬೆಯಲ್ಲಿ ನನಗೆ ಮೋಸ ಮಾಡಿದ್ರು, ಹಣ ಎಲ್ಲ ಕಳ್ಕೊಂಡು ಬಂದೆ. ಯಾವುದೇ ಒಂದು ಕೆಲಸ ಆಗಲಿಲ್ಲ. ಆದರೆ ದೇವರ ಉದ್ದೇಶ ಬೇರೆನೇ ಇತ್ತು. ಸೊ ನಾನು ಈಗ ಅನ್ಕೊಳ್ದ ರೀತಿಯಲ್ಲಿ ನಾನು ನನ್ನ ಸ್ನೇಹಿತರಿಗೆ ಹೇಳಿದ್ದೆ. ಒಂದು ಸ್ನೇಹಿತನ ಮೂಲಕ ನನಗೆ ಅನ್ಕೊಳ್ದ ರೀತಿಯಲ್ಲಿ ಬಹ್ರೇನ್ಗೆ ನನಗೆ ಬರುವಂಥ ಒಂದು ಅವಕಾಶ ಸಿಕ್ತು. ಸೊ ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಒಂದು ಕಾಲ್ ಬಂತು ಸಡನ್ನಾಗಿ ಒಂದು ದಿವಸ, ಈ ರೀತಿ ಒಂದು ಕೆಲಸದ ಆಪರ್ಚುನಿಟಿ ಇದೆ ಒಂದು ಕಂಪನಿಯಲ್ಲಿ, ನೀನು ಬರ್ತೀಯ ಅಂತ ಕೇಳಿದ್ರು. ಸೊ ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಗಲ್ಫ್ ನನಗೆ ಹೊಸದು. ನನಗೆ ಒಂದು ಕಡೆ ಭಯ, ಅಲ್ಲಿ ನನಗೆ ಪರಿಚಯವರು ಯಾರಿಲ್ಲ, ಹೇಗೆ ಏನು ಅಂತ ಏನೂ ಗೊತ್ತಿಲ್ಲ. ಹೊರಗಡೆ ಹೋಗಿ ನಾನು ಬ್ಯಾಂಗ್ಳೂರು ಬಿಟ್ಟರೆ ಬೇರೆ ಎಲ್ಲೂ ಹೋಗಲಿಲ್ಲ ನಾನು. ಸೊ ಈ ರೀತಿಯಾಗಿ ಒಂದು ಭಯನೂ ಇತ್ತು, ಆದರೂ ಕೂಡ ಒಂದು ಆಸೆನೂ ಇತ್ತು. ಹೊರಗಡೆ ಹೋದರೆ ಹೊರಗೆ ಬೇರೆ ಪರಿಸ್ಥಿತಿಗಳು ಬದಲಾಗ್ತದೇನೋ ಎಂಬುದಾಗಿ ಒಂದು ಆಸೆ ಕೂಡ ಇತ್ತು. ಸೊ ಈ ರೀತಿಯಲ್ಲಿ ನಾನು ಅದಕ್ಕಿಂತ ಮುಂಚಿತವಾಗಿ ನಾನು ನಿರ್ಧಾರ ಮಾಡಿದ್ದೆ, ಏನಂದರೆ ನಾನು ಇನ್ನೂ ಸಾಕು, ಈ ಲೋಕ ರೀತಿಯಲ್ಲಿ ನಾನು ಜೀವಿಸಿದ್ದು ಸಾಕು, ಇನ್ನು ನಾನು ಕ್ರಿಸ್ತನಿಗಾಗಿ ನಾನು ಜೀವಿಸಬೇಕು. ನನ್ನ ಪಾಪಗಳನ್ನು ನಾನು ಆಲ್ಮೋಸ್ಟ್ ನಾನು ಎಲ್ಲ ನನ್ನ ಹಳೆಯ ಜೀವಿತವನ್ನು ನಾನು ಬಿಟ್ಟಿದ್ದೆ. ಅಂದರೆ ಲೌಕಿಕವಾಗಿ ನಾನು ಜೀವಿಸೋದು, ಸಿಗರೇಟ್ ನಾನು ಸ್ವಲ್ಪ ದಿವಸಕ್ಕೆ ನಾನು ಅಂದರೆ ತುಂಬ ಏನಿರಲಿಲ್ಲ, ಅದೆಲ್ಲ ನಾನು ಲೌಕಿಕವಾಗಿ ನಾನು ಜೀವಿಸ್ತಾ ಇದ್ದೆ. ಎಲ್ಲ ರೀತಿಯ ಪಾಪಗಳಲ್ಲಿ ನಾನು ಅಳವಡಿಸಿಕೊಂಡಿದ್ದೆ ನನ್ನನ್ನು. ಆದರೆ ಅದನ್ನೆಲ್ಲ ನಾನು ಬಿಟ್ಟು ದೀಕ್ಷಾಸ್ನಾನ ಒಂದು ತೆಗೆದುಕೊಳ್ಳಿರಲಿಲ್ಲ. ಆದರೆ ದೇವರಲ್ಲಿ ನಾನು ಜೀವಿಸಬೇಕು ಅನ್ನೋ ಒಂದು ದಾಹ ಮಾತ್ರ ಇತ್ತು. ಸೊ ಯಾವಾಗ ನಾನು ಬಹ್ರೇನ್ಗೆ ನಾನು ಬಂದೆ 2013ರಲ್ಲಿ, ನನಗೆ ಕೆಲಸ ಸಿಕ್ತು. ನನಗೆ ಅಂದ್ಕೊಳ್ಳದ ರೀತಿಯಲ್ಲಿ ನನಗೆ ವೀಸಾ ಆಯಿತು. ಇದು ದೇವರ ಕಾರ್ಯ, ಯಾಕೆಂದರೆ ನನ್ನ ಯೋಗ್ಯತೆ ಇರಲಿಲ್ಲ.
ನನಗೆ ಆ ಕೆಲಸ ಸಿಗಬೇಕಂದ್ರೆ ನನಗೆ ಯಾವ ಯೋಗ್ಯತೆಯೂ ಇರಲಿಲ್ಲ. ಸೊ ದೇವರೇ ಅಂದ್ಕೊಳ್ಳದ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದರು. ವೀಸಾ ಆಯಿತು, ಮತ್ತು ಟಿಕೆಟ್ ಮಾಡಿ ಅವರೇ ನನ್ನನ್ನು ಈ ಬೇರೆ ದೇಶಕ್ಕೆ ನನ್ನನ್ನು ಕರೆಸ್ಕೊಂಡ್ರು. ಒಂದು ಒಳ್ಳೆ ಕೆಲಸ ಆಯಿತು. ಇಲ್ಲಿ ಕೆಲಸ ಆದಮೇಲೆ ಕೂಡ ನಾನು ಬರಬೇಕಾದ್ರೇ ನಾನು ಒಂದು ನಿರ್ಧಾರ ಮಾಡಿದೆ. ನಾನು ಈ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೇನೆ. ನಾನು ದುಡಿತೀನೋ ಅದು ಸೆಕೆಂಡ್, ನಾನು ಕೆಲಸ ಮಾಡೋದು ಅದೆಲ್ಲ ಓಕೆ. ಆದರೆ ನನ್ನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡೆ, ನಾನು ಮನಸ್ಸಿನಲ್ಲಿ ಏನಂತ ಹೇಳಿದರೆ, ನಾನು ದೇವರನ್ನ ತಿಳ್ಕೊಳ್ಬೇಕು. ನಾನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೆ, ಏನಂದರೆ ದೇವರ ಅಲ್ಲಿ ಒಂದು ಸಭೆ ನನಗೆ ಬೇಕು, ಒಂದು ಚರ್ಚ್. ನನಗೆ ಗೊತ್ತಿಲ್ಲ, ಈ ಗಲ್ಫಲ್ಲಿ ಚರ್ಚ್ ಇರ್ತವೆ, ಸಭೆ ಇರುತ್ತೆ, ಚರ್ಚ್ ಆರಾಧನೆ ನಡೆಯುತ್ತೆ, ಇದೆಲ್ಲ ನನಗೇನು ಗೊತ್ತಿಲ್ಲ. ಆದರೂ ಕೂಡ ಒಂದು ದಾಹ ಮಾತ್ರ ಇತ್ತು ನನ್ನಲ್ಲಿ. ನಾನು ಆ ದೇಶಕ್ಕೆ ಹೋದರೆ ಹುಡುಕ್ಬೇಕು, ನಾನು ಯಾವುದಾದ್ರು ಒಂದು ಚರ್ಚ್ ಇದೆಯಾ ಅಲ್ಲಿ ಅಂತೇಳಿ ನಾನು ಹುಡುಕ್ಬೇಕು. ಮತ್ತು ನಾನು ದೀಕ್ಷಾಸ್ನಾನ ತೆಗೆದುಕೊಂಡು ನಾನು ದೇವರಲ್ಲಿ ನಾನು ಬೆಳಿಬೇಕು, ದೇವರ ಸೇವೆ ನಾನು ಮಾಡಬೇಕು ಒಂದು ದಾಹನಲ್ಲಿ. ಯಾಕಂದರೆ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇದ್ರು, ಅವರು ಕೂಡ ನಾನು ಜೀವಿತದಲ್ಲಿ ದೇವರ ಸೇವೆ ಮಾಡಿರೋದನ್ನು ನಾನು ನೋಡಿದ್ದೇನೆ. ಸೊ ಆಗ ನಮ್ಮ ಅಣ್ಣನ ಸೇವೆಯನ್ನು ಕೂಡ ನಾನು ನೋಡಿದ್ದೇನೆ. ಸೊ ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ಪ್ರೇರೇಪಿಸ್ತಾ ಇತ್ತು, ನನ್ನಲ್ಲಿ ದೇವರ ವಾಕ್ಯ ಮಾತನಾಡ್ತಾ ಇತ್ತು ಅನೇಕ ಸಾರಿ. ಸೊ ನಾನು ಒಂದು ನಿರ್ಧಾರ ಮಾಡಿ ಬಹರೇನ್ಗೆ ನಾನು ಬಂದ ನಂತರ ಇಲ್ಲಿ ಒಂಟಿಯಾದ ಒಂದು ಜೀವಿತನ ನಾನು ಅನುಭವಿಸಿದೆ. ಅನೇಕ ತಿಂಗಳುಗಳು ನಾನು ಇದ್ದಂಥ ಸ್ಥಳ, ನಾನು ಕೆಲಸ ಮಾಡ್ತಿದ್ದಂಥ ಒಂದು ಸ್ಥಳ, ಅದು ಸಿಟಿಯಿಂದ ತುಂಬ ದೂರ ಅದು. ಅಲ್ಲಿ ಯಾವುದೇ ಒಂದು ಕೋಲ್ಡ್ ಸ್ಟೋರ್ ಇಲ್ಲ, ಒಂದು ಹೋಟೆಲ್ ಇಲ್ಲ, ಅಲ್ಲಿ ಮಾತನಾಡಲಿಕ್ಕೆ ಅಲ್ಲಿ ಕೆಲಸ ಮಾಡೋರು ಬಿಟ್ರೆ ಬೇರೆ ಯಾರು ಇಲ್ಲ, ಎಲ್ಲಿ ಹೊರಗಡೆ ಹೋಗ್ಲಿಕ್ಕೇನೆ ಇಲ್ಲ. ಒಂದು ಜೈಲಿನಲ್ಲಿ ಹಾಕಿದ ಹಾಗೆ ಒಂದು ಪರಿಸ್ಥಿತಿ. ಕೆಲಸ ಮಾಡ್ತಾ ಇದ್ದೆ, ಓಕೆ, ಸಂಬಳ ಸಿಗ್ತಾ ಇತ್ತು. ನನ್ನ ಕುಟುಂಬದ ಪರಿಸ್ಥಿತಿ ಕೂಡ ಬದಲಾಗ್ತಾ ಬಂತು. ನಾನು ಇದ್ದಂಥ ಸಾಲ ಅದೆಲ್ಲ ನಾನು ತೀರಿಸ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಯಿತು. ದೇವ್ರ ಸಹಾಯ ಮಾಡಿದರು. ಎಲ್ಲ ಸಾಲವನ್ನು ನಾವು ತೀರಿಸಿದ್ವಿ ನಮ್ಮ ಕುಟುಂಬದಲ್ಲಿ. ಫೈನಾನ್ಷಿಯಲಿ ಒಂದು ಲೆಕ್ಕದಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ನಾನು ಬೆಳೀತಾ ಬಂದೆ. ಆದರೆ ಒಂಟಿತನ ನನ್ನನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡ್ತು. ಇಲ್ಲಿ ವಾರಕ್ಕೆ ಒಂದ್ಸಲ ನಾನು ಹೊರಗಡೆ ಹೋಗ್ಬೇಕಿತ್ತು. ಕೆಲಸದಲ್ಲಿ ರಜೆ ಇರ್ತಿರಲಿಲ್ಲ, ಶುಕ್ರವಾರ ಒಂದು ದಿವಸ ರಜೆ ಇರ್ತಾ ಇತ್ತು. ಆದರೆ ಹೋಗ್ಲಿಕ್ಕೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ, ಸೌಲಭ್ಯಗಳಿಲ್ಲ, ಬಸ್ ಕೂಡ ಇಲ್ಲ, ಇಲ್ಲಿ ಕಾರ್ ಇಲ್ಲ, ಬಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಏನಿಲ್ಲ. ಒಂದು ವಾರದಲ್ಲಿ ನನ್ನ ಒಬ್ಬರು ತಿಳಿದಂಥ ಒಬ್ಬರು ಸ್ನೇಹಿತರು ನನಗೆ ಯಾರು ಇಲ್ಲಿ ಕೆಲಸ ಕೊಡಿಸಿದ್ರಲ್ಲ, ನನಗೆ ಹೆಲ್ಪ್ ಮಾಡಿದ್ರು ಕೆಲಸಕ್ಕಾಗಿ. ಅವರು ನನ್ನನ್ನು ಅವರ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ವಾರಕ್ಕೊಂದು ದಿವಸ, ಗುರುವಾರ ದಿವಸ ನಾನು ಹೊರಗಡೆ ಬರ್ತಾ ಇದ್ದೆ. ಬಂದು ತುಂಬ ಸಂತೋಷ ಆಗ್ತಾ ಇತ್ತು, ಎಲ್ಲ ಸಿಟಿ ಎಲ್ಲ ನೋಡಿ. ನನಗೆ ವಾರಕ್ಕೆ ಬೇಕಾಗಿದ್ದಂಥ ಒಂದು ರೇಷನ್, ಅಂದರೆ ಅಡುಗೆ ಮಾಡ್ಕೊಳ್ಳಿಕ್ಕೆ, ಊಟ ಮಾಡಲಿಕ್ಕೆ ಬೇಕಾಗಿದೆ ಎಲ್ಲ ವಾರಕ್ಕೆ ಒಂದು ದಿವಸ ನಾನು ತೆಗೆದುಕೊಂಡು ನಾನು ಹೋಗ್ತಾ ಇದ್ದೆ ಅಲ್ಲಿ ರೂಮ್ಗೆ. ಅಲ್ಲಿ ಒಂದ್ಸಲ ಹೋದ್ರೆ ಮುಗೀತು, ಮತ್ತೆ ಹೊರಗಡೆ ಹೋಗ್ಲಿಕ್ಕಿಲ್ಲ. ಒಂದು ವಾರ ಅವ್ರು ಬಂದರೆ ಆ ವಾರ ಹೋಗ್ತಿದ್ದೆ ಹೊರಗಡೆ, ಇಲ್ಲದಿದ್ದರೆ ಹೇಗೋ ಮ್ಯಾನೇಜ್ ಮಾಡಬೇಕಾಗಿತ್ತು. ಈ ರೀತಿಯಾದ ಒಂದು ಪರಿಸ್ಥಿತಿ. ಸೊ ಈ ರೀತಿಯಲ್ಲಿ ನಾನು ಜೀವನ ಮಾಡ್ತೆ. ಆದರೂ ಕೂಡ ಮತ್ತೆ ನಾನು ಹೀಗೆ ನಾನು ಕೇಳಿದೆ, ನನಗೆ ದಾಹ ಉಂಟಾಯಿತು, ನನಗೆ ಹೇಗಾದರೂ ಮಾಡಿ ಇಲ್ಲಿ ಚರ್ಚ್ ಇದೆ ಅಂತ ನಾನು ತಿಳ್ಕೊಳ್ಬೇಕು, ಹೇಗಾದರೂ ಮಾಡಿ ವಾರಕ್ಕೆ ಒಂದು ದಿವಸ ನಾನು ಚರ್ಚ್ಗೆ ಹೋಗಬೇಕು ಅಂತ ಒಂದು ತುಂಬ ಆಸೆ ಇತ್ತು ನನಗೆ. ಹೀಗೆ ನಾನು ನನ್ನ ಕೆಲಸದಲ್ಲಿ ಒಬ್ಬರು ನನ್ನ ಮ್ಯಾನೇಜರ್ ಇದ್ದರು, ನಾನು ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ. ಅವರ ಮೂಲಕ ನನಗೆ ಗೊತ್ತಾಯಿತು ಒಂದು ಚರ್ಚ್ ಇದೆ ಅಂತೇಳಿ ಗೊತ್ತಾಯಿತು. ಅವರು ಫಸ್ಟ್ ಟೈಮ್ ನನಗೆ ಚರ್ಚ್ ಆಫ್ ಫಿಲಡೆಲ್ಫಿಯಾನ ಇಂಟ್ರೊಡ್ಯೂಸ್ ಮಾಡಿದರು. ಆಗ ನನಗೆ ಗೊತ್ತಿಲ್ಲ ಕನ್ನಡ ಭಾಷೆ ಇದೆ, ಬೇರೆ ಬೇರೆ ಭಾಷೆಯಲ್ಲಿ ಆರಾಧನೆ ನಡೀತೆ ಅಂತ ನನಗೆ ಗೊತ್ತಿಲ್ಲ. ಸೊ ಮೊದಲನೇ ಸಾರಿ ಅವರು ನನ್ನ ಇಂಗ್ಲೀಷ್ ಆರಾಧನೆಗೆ ಕರ್ಕೊಂಡು ಬಂದರು. ಯಾಕೆಂದರೆ ನಾನು ಗುರುವಾರ ನನ್ನ ಸ್ನೇಹಿತರು ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಶುಕ್ರವಾರದ ಬೆಳಿಗ್ಗೆ 8 ಗಂಟೆಗೆ ನನ್ನನ್ನು ಇಂಗ್ಲೀಷ್ ಆರಾಧನೆ ಇದೆ ಅಂತ ಹೇಳಿ ನನ್ನನ್ನು ಕರೆದ್ರು. ಸೊ ನನಗೆ ಭಾಳ ಸಂತೋಷ ಆಯಿತು, ತುಂಬ ಖುಷಿ ಆಯಿತು ನನಗೆ. ನಾನೇನು ಮಾಡಿದೆ, ಗುರುವಾರ ಆಗಿದ ತಕ್ಷಣ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಟ್ಟೆ ತಗೊಂಡು ನಾನು ಅಲ್ಲಿ ಬರ್ತಾ ಇದ್ದೆ. ಬಂದು ಅವರೊಟ್ಟಿಗೆ ಇದ್ದು ಬೆಳಿಗ್ಗೆ ಶುಕ್ರವಾರ ಆರಾಧನೆಗೆ ಬರ್ತಾ ಇದ್ದೆ ನಾನು ಸಭೆಗೆ. ಮತ್ತೆ ನಾನು ಹೋಗಿ ಮಧ್ಯಾಹ್ನ ನಾನು ತಿರುಗಿ ಮತ್ತೆ ನನ್ನ ಸ್ಥಳಕ್ಕೆ ನಾನು ಹಿಂತಿರುಗಬೇಕಾಯಿತು. ಸೊ ಹೀಗೆ ತುಂಬ ಖುಷಿ ಆಯಿತು ನನಗೆ. ಸಭೆಯಲ್ಲಿ ಆರಾಧನೆ, ಇಂಗ್ಲೀಷ್ನಲ್ಲಿ ಆರಾಧನೆ ಮಾಡೋದು, ದೇವರ ವಾಕ್ಯ ಕೇಳ್ತಾ ಇದ್ದೆ.
ನನಗೆ ಇನ್ನೂ ಉತ್ತೇಜನ ಸಿಗ್ತಾ ಇತ್ತು. ಸಭೆಗೆ ಬಂದ ನಂತರ ನನಗೆ ಎಲ್ಲರೂ ಪರಿಚಯ ಆಗಲಿಕ್ಕೆ ಪ್ರಾರಂಭ ಆಯಿತು. ಸೊ ದೇವರ ಪ್ರೀತಿಯನ್ನು ನಾನು ಇಲ್ಲಿ ಕಂಡುಕೊಂಡೆ ಸಭೆಯಲ್ಲಿ. ಈ ಫಿಲಡೆಲ್ಫಿಯಾ ಸಭೆಯ ಮೂಲಕ ದೇವರ ಪ್ರೀತಿಯನ್ನು ನಿಜವಾಗ್ಲೂ ನಾನು ಕಂಡುಕೊಂಡೆ. ದೇವಜನರು ನನ್ನನ್ನು ಪ್ರೀತಿಯಿಂದ ಮಾತನಾಡೋದು, ಈ ರೀತಿಯಾಗಿ ಒಂದು ದಿವಸ ನಾನು ನನಗೆ ತಮಿಳ್ ಕೂಡ ಬರ್ತಾ ಇತ್ತು. ಹಾಗೆ ನಾನು ಒಂದು ದಿವಸ ನನಗೆ ಅಲ್ಲಿ ಇಂಗ್ಲೀಷ್ಗೆ ನಾನು ಬರಬೇಕಾದ್ರೆ ಒಬ್ಬರು ಹೇಳಿದರು, ಅವರು ಆ್ಯಕ್ಚುಲಿ ಚೆನ್ನೈ ಅವರು ನನ್ನ ಮ್ಯಾನೇಜರ್ ಇದ್ರು ಒಬ್ಬರು, ಅವರು ಚೆನ್ನೈ ಅವರು. ಸೊ ಅವರು ತಮಿಳ್ಗೆ ಹೋಗೋಣ ಅಂತೇಳಿ ಒಂದು ದಿವಸ ಕರೆದ್ರು. ಅದು ತಮಿಳ್ ಮಧ್ಯಾಹ್ನ ಆರಾಧನೆ, ಅದು ಆ ಸಂಜೆ 5 ಗಂಟೆಗೆ. ಸೊ ಹೀಗೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ. ತಮಿಳಿಗೂ ಕೂಡ ನಾನು ಹೋಗ್ತಾ ಇದ್ದೆ. ಬೆಳಿಗ್ಗೆ ಇಂಗ್ಲೀಷಿಗೆ ಹೋಗಿ ಬರೋದು, ಇಂಗ್ಲೀಷ್ ಆರಾಧನೆಗೆ ಹೋಗೋದು, ಮತ್ತೆ ತಮಿಳ್ ಆರಾಧನೆಗೆ ಹೋಗ್ತಾ ಇದ್ದೆ 5 ಗಂಟೆಗೆ. ತುಂಬ ಸಂತೋಷ ಆಗ್ತಾ ಇತ್ತು ನನಗೆ. ಮತ್ತು ಅದರ ಮಧ್ಯದಲ್ಲಿ ನನ್ನ ಒಬ್ಬರು ಮ್ಯಾನೇಜರ್ ಒಬ್ಬರು ಇದ್ದರು. ಅವರ ಮೂಲಕ ಅವ್ರು ನನಗೆ ಎಂಕರೇಜ್ ಮಾಡ್ತಾಯಿದ್ರು. ಅವ್ರ ದೇವರ ವಾಕ್ಯ ನನ್ನ ಹತ್ರ ಹೇಳ್ತಾ ಇದ್ರು, ಶೇರ್ ಮಾಡ್ತಾಯಿದ್ರು. ನೀನು ದೇವರಿಗೆ ನಿನ್ನ ಜೀವಿತ ಒಪ್ಪಿಸ್ಕೊಡ್ಬೇಕಂತೇಳಿ ನನಗೆ ಸುವಾರ್ತೆನ ನನಗೆ ಕೊಡ್ತಾಯಿದ್ರು. ಸೊ ಮೊದಲೇ ನಾನು ನಿರ್ಧಾರ ಮಾಡಿದ್ದೆ, ದೇವ್ರಿಗಾಗಿ ನಾನು ಸೇವೆ ಮಾಡಬೇಕು, ದೇವರಿಗಾಗಿ ನಾನು ಜೀವಿಸಬೇಕೆಂಬುದಾಗಿ. ಇಂಡಿಯಾದಿಂದ ಬರಬೇಕಾದ್ರೆ ನಾನು ನಿರ್ಧಾರ ಮಾಡಿದೆ. ಅದಕ್ಕೆ ಅನುಕೂಲವಾಗಿ ದೇವರು ಅದೇ ಮಾರ್ಗದಲ್ಲಿ ನನ್ನನ್ನು ಒಂದು ಸಭೆ ಕೊಟ್ಟು ನನಗೆ ಇಲ್ಲಿ ಆತ್ಮಿಕವಾಗಿ ನಾನು ಬೆಳೀತಾ ಬಂದೆ. ಮತ್ತು ನಾನು ನಿರ್ಧಾರ ಮಾಡಿದೆ ಆಗಸ್ಟ್ ತಿಂಗಳಲ್ಲಿ 2013ರಲ್ಲಿ ನಾನು ಮೇಯಲ್ಲಿ ಬಂದಿದ್ದು. 3 ತಿಂಗಳಲ್ಲೇ ನಾನು ನಿರ್ಧಾರ ಮಾಡಿ ನಾನು ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ ನಾನು ನಿರ್ಧಾರ ಮಾಡಿದೆ. ಸೊ ಪಾಸ್ಟರ್ ಜೇಕಬ್ ಚಾಂಡಿ ಅವರು ನನಗೆ ನೀರಿನ ದೀಕ್ಷಾಸ್ನಾನ ಕೊಟ್ಟರು ಇಲ್ಲಿ 2013 ಆಗಸ್ಟ್ ತಿಂಗಳಲ್ಲಿ. ಸೊ ಅಲ್ಲಿಂದ ನನ್ನ ಜೀವಿತ ನಾನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ನಾನು ದೇವರ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಬೇಕೆಂಬುದಾಗಿ ನಿರ್ಧಾರ ಮಾಡಿದೆ. ಆಮೇಲೆ ಅದರ ನಂತರ ದೇವರಿಗೆ ಸ್ತೋತ್ರ. ಖಂಡಿತವಾಗಲಿ ದೇವರು ನಿಮ್ಮ ಆಸೆಯನ್ನು ಬಯಕೆಯನ್ನು ಈ ಒಂದು ದೇಶದಲ್ಲಿ ಕೂಡ ಖಂಡಿತವಾಗಿ ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ದೇವರು ಅದನ್ನು ಅದು ಪೂರ್ಣಗೊಳಿಸೋದಂಗೆ ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಕನ್ನಡ ಸಭೆಯ ಪರಿಚಯ ಯಾವಾಗ ಆಯಿತು? ಕನ್ನಡ ಸಭೆಯ ಪರಿಚಯ ನಿಜವಾಗ್ಲೂ ಅದು ನನಗೆ ಗೊತ್ತಿಲ್ಲ, ಕನ್ನಡ ಸಭೆ ಆರಾಧನೆ ನಡೆಯುತ್ತೆ ಅಂತೇಳಿ. ಆದರೂ ಕೂಡ ನಾನು ಗೂಗಲಲ್ಲಿ ನಾನು ಹುಡುಕ್ತಾ ಇದ್ದೆ, ನನಗೆ ಸಿಗಲಿಲ್ಲ. ಚರ್ಚ್ ಆಫ್ ಫಿಲಡೆಲ್ಫಿಯಾ ಒಂದು ಸಿಕ್ತು. ಸೊ ಅದಾದ ನಂತರ ನಾನು ಇದೇ ತಮಿಳು ಆರಾಧನೆಗೆ ಹೋಗ್ತಾ ಇದ್ದೆ ಅಲ್ಲ, ತಮಿಳು ಆರಾಧನೆಗಿಂತ ಮುಂಚೆ ಕನ್ನಡ ಆರಾಧನೆ ಮುಗಿತಾ ಇತ್ತು. ಒಂದು ದಿವಸ ಏನಾಯಿತು, ಎಲ್ಲ ಕನ್ನಡದ ಆರಾಧನೆ ಮುಗಿದು ಕನ್ನಡದ ಸಭೆಯವರೆಲ್ಲರೂ ಹೊರಗಡೆ ಅವರು ಮಾತಾಡ್ತಾ ನಿಂತ್ಕೊಂಡಿದ್ರು. ನಾನು ತಮಿಳ್ 5 ಗಂಟೆಗೆ ಪ್ರಾರಂಭ ಆಗ್ತದಲ್ಲ ತಮಿಳ್ ಆರಾಧನೆ, ತಮಿಳ್ ಸರ್ವಿಸ್ ಆರಾಧನೆ ಪ್ರಾರಂಭ ಆಗುತ್ತೆ 5 ಗಂಟೆಗೆ. ನಾನು 4:45 ಸ್ವಲ್ಪ ಮುಂಚೆ ಬೇಗ ಬಂದಿದ್ದೆ. ಸೊ ನನ್ನ ಸ್ನೇಹಿತರೊಂದಿಗೆ ನಾನು ಬಂದು ನಾನು ಅಲ್ಲಿ ನಿಂತಿರ್ಬೇಕಾದ್ರೆ ಕನ್ನಡದಲ್ಲಿ ಮಾತನಾಡ್ತಾ ಇದ್ರು. ಮೊದಲನೇದಾಗಿ ಐ ಥಿಂಕ್ ಬ್ರದರ್ ಡೋನಿ ಅವರೆಲ್ಲ ಸಿಕ್ಕಿದ್ರು ನನಗೆ. ಸೊ ಹೀಗೆ ಅವರ ಪರಿಚಯ ಆಯಿತು. ಅದಕ್ಕಿಂತ ಮುಂಚಿತವಾಗಿ ಒಂದ್ಸಲ ನಾನು ಪಾಸ್ಟರ್ ಅನಿಲ್ ಅವರೆಲ್ಲ ಇಂಗ್ಲಿಷ್ ಆರಾಧನೆಗೆ ಬರ್ತಾ ಇದ್ರು. ಆದರೆ ಕನ್ನಡದಲ್ಲಿ ನಾನು ಅಂದರೆ ಅಷ್ಟು ಪರಿಚಯ ಇರಲಿಲ್ಲ. ಕನ್ನಡದವರು ಅಂತೇಳಿ ನನಗೆ ಗೊತ್ತಿಲ್ಲ, ನಾನು ಕನ್ನಡದವ್ರು ಇದ್ದಾರೆ ಅಂತಲೇ ನನಗೆ ಗೊತ್ತಿಲ್ಲ. ಸೊ ಹೀಗೆ ಪರಿಚಯ ಆಯಿತು. ಬಟ್ ಆದರೆ ಕನ್ನಡದಲ್ಲಿ ನಾನು ಮಾತಾಡಲಿಲ್ಲ. ಹೀಗೆ ಅಲ್ಲಿ ಬಂದಾಗ ಈಗ ತಮಿಳು ಆರಾಧನೆಗಿಂತ ಹೋಗ್ಲಿಕ್ಕೆ ಅಂತೇಳಿ ನಾನು ಬಂದಾಗ ಕೆಲವು ಸಹೋದರರು ಬ್ರದರ್ ಡೋನಿ, ಬ್ರದರ್ ರಾಕೇಶ್ ಇವ್ರದ್ದೆಲ್ಲ ಪರಿಚಯ ಆಯಿತು. ಮತ್ತು ಇವರು ನನ್ನನ್ನು ಕರ್ಕೊಂಡೋಗಿ ಪಾಸ್ಟರ್ ಅನಿಲ್ ಇದ್ದರು, ಮತ್ತು ಪಾಸ್ಟರ್ ವಲ್ಲೇರನಿದ್ರು. ಅವ್ರ ಹತ್ರ ಪರಿಚಯ ಮಾಡಿಸಿ ಮಾತನಾಡಿಸಿ ಅವರು ಹೇಳಿದರು, ನಿಮಗೆ ನಾನು ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡ್ತೇನೆ, ನೆಕ್ಸ್ಟ್ ವೀಕಿಂದ ನೀವು ಕನ್ನಡಕ್ಕೆ ಬರೋದ್ರೆ ಬನ್ನಿ ಅಂತ ಹೇಳಿದರು. ನನಗೆ ತುಂಬ ಸಂತೋಷ ಆಯಿತು. ಕನ್ನಡದವರು ಇದ್ದಾರೆ, ನನಗಿಲ್ಲಿ ಕನ್ನಡದ ಸಭೆ ಇದೆ, ಆರಾಧನೆ ಇದೆ ಅಂತೇಳಿ ನನಗೆ ತುಂಬ ಸಂತೋಷ ಆಯಿತು. ದೇವರು ಹೇಗೆ ಕಾರ್ಯ ಮಾಡ್ತಾರೆ ನೋಡಿ. ಖಂಡಿತ ಖಂಡಿತ. ಸೊ ನಾನು ಇಲ್ಲಿ ಒಂಟಿಯಾಗಿ ನಾನು ಜೀವಿಸ್ತಾ ಇದ್ದೆ. ನನಗೆ ನನ್ನವರಂತೇಳಿ ಯಾರೂ ಇಲ್ಲ, ಪ್ರೀತಿ ಇಲ್ಲ, ನನ್ನವರೆಂಬುದಾಗಿ ನನಗೆ ಸಹಾಯ ಮಾಡಲಿಕ್ಕೆ, ಕಾಳಜಿ ವಹಿಸ್ಲಿಕ್ಕೆ ಯಾರೂ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದಾಗ ನನಗೆ ತುಂಬ ಸಂತೋಷ ಆಯಿತು. ದೇವರು ನನಗೆ ಕನ್ನಡ ಸಭೆ ಪರಿಚಯ ಮಾಡಿಕೊಟ್ರು. ಸೊ ನನ್ನ ಸಹೋದರರು ಇವರು ಕೂಡ ನನಗೆ ಗಾಡಿ ಇಲ್ಲ, ಇಲ್ಲಿ ಟ್ರಾನ್ಸ್ಪೋರ್ಟ್ ಇಲ್ಲ. ಸೊ ಅವರು ಅರೇಂಜ್ ಮಾಡಿದ್ರು ನನಗೆ. ನೆಕ್ಸ್ಟ್ ವೀಕಿನಿಂದ ನಾನು ಕನ್ನಡಕ್ಕೆ ನಾನು ಬರಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಹಾಗೆ ಬ್ರದರ್ ನನಗೆ ಈಗಲೂ ಕೂಡ ನೆನಪಿದೆ, ಬ್ರದರ್ ರಾಕೇಶ್ ನನ್ನನ್ನು ಪಿಕ್ ಮಾಡ್ತಾಯಿದ್ರು. ಕೆಲವೊಂದು ಸಾರಿ ಚರ್ಚ್ ಟ್ರಾನ್ಸ್ಪೋರ್ಟ್ ಕಳಿಸ್ತಾಯಿದ್ರು. ಕೆಲವೊಂದು ಸಾರಿ ಬ್ರದರ್ ರಾಕೇಶ್ ನನ್ನನ್ನು ಪಿಕ್ ಮಾಡಿ ಶುಕ್ರವಾರ ನನಗೆ ಕರ್ಕೊಂಡು ಬರ್ತಾಯಿದ್ರು. ಈ ಮಧ್ಯದಲ್ಲಿ ಏನಾಯ್ತು ಅಂದರೆ ನನಗೆ ಶುಕ್ರವಾರ ನನ್ನ ರಜೆ ಇದು ಮಾಡಿದರು, ಕ್ಯಾನ್ಸಲ್ ಆಯಿತು. ಶುಕ್ರವಾರ ನನ್ನ ಮ್ಯಾನೇಜ್ಮೆಂಟಲ್ಲಿ ನನ್ನ ಮ್ಯಾನೇಜರ್ ಹೇಳಿದರು, ಶುಕ್ರವಾರ ಕೂಡ ನೀನು ಕೆಲಸ ಮಾಡಬೇಕಂತ ಹೇಳಿದರು.
ಈ ರೀತಿ ನಾನು ಎಲ್ಲ ಒಳ್ಳೆ ರೀತಿಯಲ್ಲಿ ಸಭೆಗೆಲ್ಲ ಹೋಗ್ತಾ ಇದ್ದೆ, ಸಭೆಯೆಲ್ಲ ಪರಿಚಯ ಆಯಿತು. ಅದ್ರ ಮಧ್ಯದಲ್ಲಿ ನನಗೆ ಸಭೆಗೆ ಹೋಗ್ಬೇಕು, ನಾನು ಶುಕ್ರವಾರ ದಿನ ಹೇಗಾದರೂ ನಾನು ಸಭೆಗೆ ಹೋಗಿ ಆರಾಧನೆ ಮಾಡಬೇಕೆಂಬ ಆಸಕ್ತಿ ನನಗೆ. ಆದರೆ ತಡೆ ಬಂತು, ನನಗೆ ಸಭೆಗೆ ಹೋಗ್ಲಿಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಶುಕ್ರವಾರದ ಆರಾಧನೆಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಯಾಕಂದರೆ ಕೆಲಸ ಮಾಡಬೇಕು. ಇಲ್ಲಿ ಮ್ಯಾನೇಜರ್ ಹೇಳಿದ ಮಾತು ನಾನು ಕೇಳಬೇಕು. ಸೊ ಹಾಗಾಗಿ ಕೆಲಸಕ್ಕೆ ನಿಲ್ಬೇಕಾಯ್ತು. ನಾನು ಸಭೆಗೆ ಆರಾಧನೆಗೆ ಬೆಳಿಗ್ಗೆ ನಾನು ಇಂಗ್ಲೀಷ್ ಸಭೆಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇಂಥ ಸಮಯದಲ್ಲಿ ನನಗೆ ಕನ್ನಡ ಸಭೆ ಪರಿಚಯ ಆಯಿತು. ಅವ್ರದ್ದು ಆರಾಧನೆ ಇದ್ದಿದ್ದು 2:30 ಮಧ್ಯಾಹ್ನದಾಗೆ. ನಾನು ಹೇಗಾದರೂ ಮಾಡಿ, ನನ್ನ ಕೆಲಸ ಮುಗಿತಿದ್ದು 4 ಗಂಟೆಗೆ. ಸೊ ನಾನು ಹೇಗಾದರೂ ಮಾಡಿ ನಾನು ಆರಾಧನೆಗೆ ಹೋಗಬೇಕು. ನನಗೆ ಏನು ಮಾಡೋದು, ಹೇಳ್ದಲೇ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಮ್ಯಾನೇಜರ್ಗೆ ಒಂದ್ಸಲ ಕೇಳಿದೆ, ಸರ್ ನನಗೆ ಸ್ವಲ್ಪ ಮುಂಚೆ ಹೋಗ್ಲಿಕ್ಕೆ ಅವಕಾಶ ಕೊಡಿ, 2:30 ನಾನು ಹೋಗ್ತೇನೆ, ನಾನು ಮತ್ತೆ ಆರಾಧನೆ ನಾನು ಚರ್ಚಿಗೆ ಹೋಗಿ ನಾನು ಬರ್ತೇನೆ, 4 ಗಂಟೆಗೆ 5 ಗಂಟೆಗೆ ನಾನು ವಾಪಸ್ ಬರ್ತೇನೆ ಅಂತೇಳಿ ನಾನು ಪರ್ಮಿಷನ್ ಕೇಳಿದೆ. ಅವ್ರು ಕೊಡಲಿಲ್ಲ. ಅವ್ರು ಹೇಳಿದ್ರು, ಇಲ್ಲ ನೀನು ಶನಿವಾರ ನೀನು ರಜೆ ತಗೋ, ಶನಿವಾರ ಬೇಕಾದ್ರೆ ನೀನು ಹೋಗು, ಆದರೆ ನೀನು ಶುಕ್ರವಾರ ನೀನು ಇಲ್ಲಿ ಇರಬೇಕು, ಯಾಕಂದರೆ ಇಲ್ಲಿ ಎಲ್ಲ ನೀನು ನೋಡ್ಕೋಬೇಕು, ಸೈಟನ್ನ ನೀನು ನೋಡ್ಕೋಬೇಕು, ಇಲ್ಲಿ ಶುಕ್ರವಾರ ಯಾರೂ ಇರೋದಿಲ್ಲ, ಹಾಗಾಗಿ ನೀನು ಇಲ್ಲಿ ಇರಲೇಬೇಕು ಅಂತ ಹೇಳಿದರು. ಸೊ ನನಗೆ ತುಂಬ ನಿರಾಶೆ ಆಯಿತು. ಆದರೂ ಕೂಡ ನಾನು ಎಲ್ಲೋ ಒಂದು ಕಡೆ ನನ್ನಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಮೊಣಕಾಲೂರಿ ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅಲ್ಲಿ ಸಮುದ್ರದ ಬಳಿ ನನ್ನ ಕೆಲಸ, ಅಲ್ಲಿ ಹೋಗಿ ನಾನು ದೇವರನ್ನು ಆರಾಧನೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ಪ್ರತಿ ದಿವಸ ದೇವರೊಂದಿಗೆ ನಾನು ಒಂಟಿಯಾಗಿ ನಾನು ಸಮಯ ಕಳೀತಿದ್ದೆ. ಆದರೂ ಕೂಡ ನನ್ನಲ್ಲಿ ಆ ಒಂಟಿತನ ದೇವರು ನೀಗಿಸ್ತಾ ಇದ್ರು. ಸೊ ಇದ್ದಂಥ ಪರಿಸ್ಥಿತಿಯಲ್ಲಿ ನಾನು ಸಂತೋಷವಾಗಿ ಇದ್ದೆ. ಆದರೂ ಕೂಡ ನನಗೆ ಹೇಗಾದರೂ ಶುಕ್ರವಾರದ ಆರಾಧನೆಗೆ ಹೋಗಬೇಕು, ದೇವರೇ ನೀನು ನನಗೆ ಶುಕ್ರವಾರದ ರಜೆ ಸಿಗೋ ಹಾಗೆ ನೀನು ಮಾಡಬೇಕು ಅಂತೇಳಿ ನಾನು ಕಣ್ಣೀರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರು ಅದೇ ಮ್ಯಾನೇಜರ್ ಯಾರು ನನಗೆ ರಜೆ ಶುಕ್ರವಾರ ಕೊಡೋದಿಲ್ಲ ಅಂತ ಹೇಳಿದ್ರಲ್ಲ, ಸ್ವಲ್ಪ ದಿವಸದ ನಂತರ ಒಂದು ದಿವಸ ಅವರು ಶುಕ್ರವಾರ ಬಂದರು. ಅವ್ರು ಬರ್ತಾ ಇರಲಿಲ್ಲ, ತುಂಬ ಕಡಿಮೆ ಬರ್ತಾ ಇದ್ರು. ನಾನು ಹಾಗೂ ಕೂಡ ಒಂದೊಂದು ಸಾರಿ ನಾನು ಏನು ಮಾಡ್ತೀನಿ, ಎಲ್ಲ ನನ್ನ ಕೆಲಸ ಮುಗಿಸಿ, ಅವ್ರು ನನ್ನ ಮ್ಯಾನೇಜರ್ ಇರ್ತಾ ಇರಲಿಲ್ಲ, ಆದರೂ ಕೂಡ ನಾನು ಎಲ್ಲ ಕೆಲಸ ಮುಗಿಸಿ ನಾನು ಹೇಗೆ ಒಂದು ಪರ್ಮಿಷನ್, ಒಂದೊಂದು ಬೇರೆ ಪರ್ಮಿಷನ್ ನಮ್ಮ ಸ್ಟಾಫಿಗೆ ಹೇಳಿ ನಾನು ಏನು ಮಾಡ್ತಿದ್ದೆ, 2:30 ಒಂದೊಂದು ಸಲ ನಾನು ಹೋಗ್ತಾ ಇದ್ದೆ ಆರಾಧನೆಗೆ. ಅಲ್ಲಿ ಯಾವುದು ಕಾಲು ಬರಬಾರ್ದು ದೇವ್ರು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ದೇವರು ನನಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ರು. ಸೊ ಹೀಗೆ ಒಂದು ದಿವಸ ನನ್ನ ಮ್ಯಾನೇಜರು, ಯಾರು ನನಗೆ ಶುಕ್ರವಾರ ರಜೆ ಇಲ್ಲ ಅಂತ ಹೇಳಿದ್ರಲ್ಲ, ಕೊಟ್ಟಿಲ್ಲ, ಅವರೇ ಒಂದು ದಿವಸ ಬಂದು, ನೀನೇ ನನಗೆ ಗೊತ್ತಿಲ್ಲ, ಸಡನ್ ಆಗಿ ಬಂದು, ನಾನು ಪ್ರಾರ್ಥನೆ ಅಷ್ಟೇ ಮಾಡಿದೆ. ನಾನು ಮತ್ತೆ ಅದಾದ ನಂತರ ನಾನು ಶುಕ್ರವಾರ ರಜೆ ನನಗೆ ಬೇಕು ಅಂತ ಕೇಳಲಿಲ್ಲ ಅವ್ರಿಗೆ. ಯಾಕಂದ್ರೆ ನಾನು ದೇವ್ರ ಹತ್ರ ಹೇಳಿದೆ, ನೀನು ಅವ್ರ ಹತ್ರ ಮಾತನಾಡ್ಬೇಕು ದೇವ್ರೆ, ನಾನು ಇನ್ನೊಂದು ಸಾರಿ ನನ್ನ ಹತ್ರ ಹೋಗಿ ನಾನು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಆದರೆ ನೀನು ಅವ್ರ ಹತ್ರ ಮಾತನಾಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. ಅದೇ ರೀತಿಯಲ್ಲಿ ದೇವರು ಅವರ ಹೃದಯದಲ್ಲಿ ಕಾರ್ಯ ಮಾಡಿದರು. ಸೊ ನಾನು ಕೇಳೋದಕ್ಕಿಂತ ಮುಂಚೆ ಅವರು ಒಂದು ದಿವಸ ಬಂದು, ಶುಕ್ರವಾರ ನೀನು ಯಾಕೆ ಶುಕ್ರವಾರ ರಜೆ ತಗೊಳ್ತಾ ಇಲ್ಲ, ನೀನು ಶುಕ್ರವಾರ ನೆಕ್ಸ್ಟ್ ವೀಕಿಂದ ನೀನು ಶುಕ್ರವಾರ ರಜೆ ತಗೋ ಅಂತ ಅವರೇ ಬಂದು ಹೇಳಿದರು. ಸೊ ದೇವರ ಕಾರ್ಯ ನೋಡಿ, ನನ್ನಲ್ಲಿ ಇದ್ದಂಥ ಆಸಕ್ತಿನ ದೇವರು ಕಂಡ್ರು, ನನ್ನ ಹೃದಯದ ಆಸೆನ ದೇವರು ಕಂಡ್ರು. ಸೊ ದೇವರು ನಮ್ಮ ಚಿಕ್ಕ ಚಿಕ್ಕ ಅಗತ್ಯತೆಗಳನ್ನ, ಬಯಕೆನ, ಪ್ರಾರ್ಥನೆಯನ್ನ ಕೇಳ್ತಾರೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ಆತ್ಮಿಕದಲ್ಲಿ ತುಂಬಾ ಬೆಳಿಲಿಕ್ಕೆ ಕನ್ನಡ ಸಭೆ ಎಷ್ಟು ಪ್ರಭಾವ ಬೀರುತ್ತೆ ನಿಮಗೆ? ನಿಜವಾಗ್ಲೂ ನಾನು ಆತ್ಮಿಕದಲ್ಲಿ ಇವತ್ತು ಈ ರೀತಿಯಾಗಿದ್ದೇನೆ ಎಂಬುದಾಗಿ ಹೇಳುವಾಗ ನಿಜವಾಗ್ಲೂ ಕನ್ನಡ ಸಭೆ ಅದು ಪಾತ್ರ ದೊಡ್ಡದಿದೆ, ತುಂಬ ದೊಡ್ಡದು. ಅವರು ತೋರಿಸಿದಂಥ ಪ್ರೀತಿ, ಪಾಸ್ಟರ್ಸ್ನವರು, ನನ್ನ ಸಭಾ ಪಾಲಕರು, ಪಾಸ್ಟರ್ ಅನಿಲ್ ಇರ್ಬೋದು, ಪಾಸ್ಟರ್ ವಲೇರಿಯನ್, ಮತ್ತು ನನ್ನ ಅನೇಕ ಸಹೋದರರು, ಎಲ್ಲ ಸಹೋದರರು ಎಲ್ಲರೂ ನನಗೆ ತುಂಬ ಪ್ರೀತಿ ತೋರಿಸಿದ್ದಾರೆ. ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನನ್ನು. ಅನೇಕ ಸಾರಿ ಅವರ ಮನೆಗಳಲ್ಲಿ ನಿಲ್ತಾ ಇದ್ದೆ ನಾನು. ರಾತ್ರಿ ಎಲ್ಲ ಅನೇಕ ಸಾರಿ ನಾವು ವಾಕ್ಯವನ್ನು ಕಲಿತಾ ಇದ್ವು, ವಾಕ್ಯವನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ, ವಾಕ್ಯದ ಕುರಿತಾಗಿ ನಾವು ಮಾತನಾಡ್ತಿದ್ವು. ಈ ರೀತಿಯಾಗಿ ನನಗೆ ತುಂಬ ಎನ್ಕರೇಜ್ ಆಯಿತು. ನಾನು ತುಂಬ ದೇವರ ವಾಕ್ಯದಲ್ಲಿ ನಾನು ಕಲ್ತ್ಕೊಳ್ತಾ ಇದ್ದೆ, ತಿಳ್ಕೊಳ್ತಾ ಇದ್ದೆ. ಅದಕ್ಕಿಂತ ಮುಂಚಿತವಾಗಿ ನಾನು ದೇವರ ವಾಕ್ಯ ಓದ್ತಾ ಇದ್ದವನಲ್ಲ, ಬೈಬಲ್ ನಾನು ಓದ್ತಾ ಇದ್ದವನಲ್ಲ. ಹೆಸರಿಗೆ ಕುಟುಂಬ ಪ್ರಾರ್ಥನೆ ಮಾಡಬೇಕಾದ್ರೆ ಮಾತ್ರ ಮನೆಯಲ್ಲಿ ಎಲ್ಲರೊಂದಿಗೆ ಇದ್ದಾಗ ಮಾತ್ರ ದೇವರ ವಾಕ್ಯ ಓದ್ತಾ ಇದ್ದಿದ್ದು, ಅಷ್ಟೇ ಬಿಟ್ಟರೆ ವೈಯಕ್ತಿಕವಾಗಿ ಪ್ರಾರ್ಥನೆ ಇರಲಿಲ್ಲ ನನ್ನ ಜೀವಿತದಲ್ಲಿ. ವೈಯಕ್ತಿಕವಾಗಿ ಆರಾಧನೆ ಮಾಡೋದು, ವೈಯಕ್ತಿಕವಾಗಿ ದೇವರೊಂದಿಗೆ ಸಮಯ ಕಳೆಯೋದು, ಆರಾಧನೆಯಲ್ಲಿ, ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಅದಿರಲಿಲ್ಲ ನನ್ನ ಜೀವಿತದಲ್ಲಿ ಅಲ್ಲಿವರೆಗೂ. ಈ ಸಭೆಗೆ ಬಂದ ನಂತರ ನನ್ನಲ್ಲಿ ಒಂದು ಆಸಕ್ತಿ ಉಂಟಾಯಿತು. ದೇವರ ವಾಕ್ಯವನ್ನು ನಾನು ಕಲಿತಾ ಇದ್ದೆ, ದೇವರ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ದೇವರೊಂದಿಗೆ ಆರಾಧನೆಯಲ್ಲಿ, ವೈಯಕ್ತಿಕವಾಗಿ ಆರಾಧನೆಯಲ್ಲಿ ನಾನು ಸಮಯ ಕಳೀಲಿಕ್ಕೆ ಪ್ರಾರಂಭ ಮಾಡಿದೆ.
ಸೊ ಪಾಸ್ಟರ್ ಅನಿಲ್ ಮತ್ತು ಪಾಸ್ಟರ್ ವಲೇರಿಯನ್ ಅವರು ಕೂಡ ನನಗೆ ತುಂಬ ಎನ್ಕರೇಜ್ ಮಾಡಿದರು. ದೇವರ ಸೇವೆಯಲ್ಲಿ ನಾನು ಬೆಳೀಲಿಕ್ಕೆ ಎಲ್ಲ ಅವಕಾಶಗಳನ್ನು ಕೊಟ್ಟರು. ಸಭೆಯಲ್ಲಿ ನನ್ನ ಸೇವೆಯನ್ನು ಗುರುತಿಸಿ, ನನ್ನ ಟ್ಯಾಲೆಂಟನ್ನು ಗುರುತಿಸಿ ಅವರು ಆರಾಧನೆ ತಂಡದಲ್ಲಿ ನನಗೆ ಎನ್ಕರೇಜ್ ಮಾಡಿದರು. ಆರಾಧನೆ ತಂಡಕ್ಕೆ ನಾನು ಸೇರಿಕೊಂಡೆ. ವರ್ಷಿಪ್ ಟೀಮಲ್ಲಿ ನಾನು ಸೇರಿಕೊಂಡು ಅಲ್ಲಿ ಆ್ಯಕ್ಟಿವ್ ಆಗಿ ನಾನು ಸೇವೆಯಲ್ಲಿ ನಾನು ತೊಡಗಿಸ್ಕೊಂಡೆ. ಹಂತವಾಗಿ ದೇವರು ನನ್ನನ್ನು ಸೇವೆಯಲ್ಲಿ ನನ್ನನ್ನು ಬೆಳೆಸ್ತಾ ಬಂದರು. ಸೊ ಅದಾದ ನಂತರ ಪಾಸ್ಟರ್ ಅನಿಲ್ ಅವರ ಸೇವೆಯನ್ನು ಕೂಡ ನಾನು ತುಂಬ ನೋಡಿದ್ದೇನೆ. ಅವರ ಒಂದು ಪ್ಯಾಷನ್, ನನ್ನ ಸಭಾಪಾಲಕರಿಬ್ಬರು ಕೂಡ ಅವರಲ್ಲಿದ್ದಂಥ ಒಂದು ಪ್ಯಾಷನ್, ದೇವರ ಸೇವೆ ಏನು, ಆತ್ಮಗಳಿಗಾಗಿ ಅವರು ಪಡ್ತಿದ್ದಂಥ ಒಂದು ಪ್ರಯಾಸ, ಸೇವೆಗಾಗಿ ಸಭೆಗಾಗಿ ಅವರು ಪಡ್ತಿದ್ದಂಥ ಒಂದು ಪ್ರಯಾಸ, ಒಂದು ತಂದೆ ರೀತಿಯಲ್ಲಿ ಅವರು ಸ್ಥಾನದಲ್ಲಿ ನಿಂತು ಸಭೆಯನ್ನು ಪೋಷಿಸ್ತಾ ಇದ್ದರು. ಎಲ್ಲ ರೀತಿಯಲ್ಲಿ ಸಭೆಯಲ್ಲಿ ಬರ್ತಾ ಇದ್ದಂಥ ಒಬ್ಬೊಬ್ಬರ ಕುರಿತಾಗಿ ಕೂಡ ಅವರು ಗಮನ ಕೊಡ್ತಾ ಇದ್ರು. ತನ್ನ ಸ್ವಂತ ಮಕ್ಕಳ ಹಾಗೆ ಅವರು ಒಬ್ಬೊಬ್ಬರನ್ನು ಗಮನಿಸ್ತಾ ಇದ್ರು. ಇದೆಲ್ಲ ನೋಡುವಾಗ ಅವರಲ್ಲಿದ್ದಂಥ ಸೇವೆಯ ಭಾರ, ಅವರಲ್ಲಿದ್ದಂಥ ಆತ್ಮಗಳ ಭಾರ, ಇದನ್ನೆಲ್ಲ ನಾನು ನೋಡಿಕೊಂಡು ಅವರು ನನ್ನನ್ನು ಕೂಡ ಯಾವಾಗಲೂ ಮಗನ ರೀತಿಯಲ್ಲಿ ನನ್ನನ್ನು ಎನ್ಕರೇಜ್ ಮಾಡ್ತಾಯಿದ್ರು. ನನಗೆ ಹೇಳ್ತಾಯಿದ್ರು, ಬುದ್ಧಿವಾದ ಹೇಳ್ತಾಯಿದ್ರು. ನಾನು ತಪ್ಪಿ ಹೋದಾಗ ಅನೇಕ ಸಾರಿ ನನ್ನನ್ನು ಗದರಿಸ್ತಾ ಇದ್ದರು ತಂದೆ ರೀತಿಯಲ್ಲಿ. ಸೊ ಸೇವೆಯ ರೀತಿ ಒಂದೊಂದು ಹಂತವಾಗಿ ನಾನು ಸೇವೆಯಲ್ಲಿ ಬೆಳೆದು ಬರಲಿಕ್ಕೆ ಅವರು ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾರೆ. ಕನ್ನಡ ಸಭೆಯ ಎಲ್ಲ ದೇವಜನರು ನನಗೆ ಪ್ರೀತಿ ತೋರಿಸಿದ್ದಾರೆ. ಅವ್ರು ತೋರಿಸಿದಂಥ ಪ್ರೀತಿ, ಸಭಾಪಾಲಕರು ನನಗೆ ಕೊಟ್ಟಂಥ ಪ್ರೀತಿ, ಇದನ್ನು ನೋಡಿಕೊಂಡು ನಾನು ದೇವರ ಸೇವೆಯಲ್ಲಿ ನಾನು ಬೆಳೀತಾ ಬಂದೆ. ಅದರ ಮಧ್ಯದಲ್ಲಿ ಮದುವೆ ಇಲ್ಲಿ ಬ್ಯಾರನಲ್ಲಿರುವಾಗ? ಹೌದೌದು. ನಾನು ಇಲ್ಲಿ ಬಂದು ಕೆಲವು ವರ್ಷಗಳಾದ ನಂತರ ಈ ಸಭೆ ಮೂಲಕವೇ ನನಗೆ ಒಂದು ಪ್ರಪೋಸಲ್ ಬಂತು. ಸೊ ನಾನು ಒಂದು ನಿರ್ಧಾರ ಮಾಡಿದ್ದೆ, ಯಾವ ಜಾತಿ ಧರ್ಮ ಅದೆಲ್ಲ ನನಗೆ ನೋಡಲಿಲ್ಲ. ಅಂದರೆ ಒಂದು ಮಾತ್ರ ನಾನು ನಿರ್ಧಾರ ಮಾಡಿದ್ದೆ, ದೇವರನ್ನು ಕಂಡುಕೊಂಡಂಥವ್ರಾಗಿರಬೇಕು. ಅವರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು, ಏನು ಅದೆಲ್ಲ ನನಗೆ ವಿಷಯ ಇರಲಿಲ್ಲ. ನಾನು ಒಂದು ಮಾತ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ನಾನು ಮದುವೆ ಆಗುವಂಥವ್ರು ದೇವರನ್ನು ತಿಳ್ಕೊಂಡಿರಬೇಕು, ದೇವರನ್ನು ಪ್ರೀತಿಸುವಂಥ ಕುಟುಂಬವಾಗಿರಬೇಕು ಎಂಬುದಾಗಿ, ನಾನು ದೇವರನ್ನು ತಿಳ್ಕೊಂಡಿರುವಂಥ ಕುಟುಂಬನೇ ಆಗಿರಬೇಕು, ವಿಶ್ವಾಸಿಗಳಾಗಿರ್ಬೇಕು ಎಂಬುದಾಗಿ ನಾನು ಬಯಸ್ತಾ ಇದ್ದೆ. ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬರು ಸೇವಕರ ಮೂಲಕ ಒಂದು ಪ್ರಪೋಸಲ್ ಬಂತು ನನಗೆ. ಸೊ ನನ್ನ ಹೆಂಡತಿ ಆಗ ಅವ್ರ ಪ್ರಪೋಸಲ್ ಬಂದಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನು ಅವ್ರಿಗೆ ತಕ್ಷಣವಾಗಿ ನಾನು ಹೇಳಲಿಲ್ಲ, ಪ್ರಾರ್ಥನೆ ಮಾಡಿ ದೇವರು ಕೊಟ್ಟಂಥ ದೇವರು ನನ್ನಲ್ಲಿ ಮಾತನಾಡಿದರು. ಸೊ ಅದರ ಪ್ರಕಾರ ನಾನು ಈ ಪ್ರಪೋಸಲ್ ನಾನು ಕನ್ಫರ್ಮ್ ಮಾಡಿದೆ. ಸೊ ಪ್ರಮೀಳಾ ನನ್ನ ಹೆಂಡತಿ, ಅವರು ಕೂಡ ಒಂದು ಬೇರೆ ಒಂದು ಫೇತಿನಿಂದ ಬಂದವರು. ಅವರು ಕೂಡ ದೇವರನ್ನು ಕಂಡುಕೊಂಡು ಅವರ ಸಾಕ್ಷಿ ಕೂಡ ನೋಡೋದಾದರೆ ಅವರ ಜೀವಿತದಲ್ಲಿ ದೇವರು ಬಹಳ ಕಾರ್ಯ ಮಾಡಿದ್ದಾರೆ, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ದೇವರಲ್ಲಿ ಬಂದು ಅವರ ತಂದೆ ತಾಯಿಗಳು ದೇವರನ್ನು ಕಂಡುಕೊಂಡಿದ್ದು ದೊಡ್ಡ ಅದ್ಭುತ. ಸೊ ಇದನ್ನು ನೋಡುವಾಗ, ಅವರ ಸಾಕ್ಷಿಯನ್ನು ನೋಡುವಾಗ ನನಗೆ ನಿಜವಾಗಿಯೂ ಇಷ್ಟ ಆಯಿತು. ಸೊ ನಾನು ಇಲ್ಲಿಂದ ಊರಿಗೆ ಹೋಗಿ ನಾನು ರಜೆ ದಿವಸದಲ್ಲಿ ನಾನು ಮದುವೆ ಆಗಿ ಬಂದೆ. ನಾನು ಹೌದೌದು, ಇಲ್ಲಿ ನಾನು ಕುಟುಂಬವಾಗಿ, ನನಗೆ 2 ಮಕ್ಕಳು. ನನಗೆ ಒಬ್ಬ ಮಗಳು ಅನಿಕಾ ಅಂತೇಳಿ, ಅವಳು 6 ವರ್ಷ, ಮತ್ತು ಈಗ ನನ್ನ ಮಗ, ಅವನಿಗೆ ಈಗ 11 ತಿಂಗಳು. ದೇವರು ಕುಟುಂಬವಾಗಿ ಈ ದೇಶದಲ್ಲಿ ಇರುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಅದು ಕೂಡ ಒಂದು ಸಾಕ್ಷಿ. ಏನು ಹೇಳ್ಬೇಕಂದ್ರೆ, ನನಗೆ ಇಲ್ಲಿ ನಾನು ಇದ್ದಂಥ ಕೆಲಸದಲ್ಲಿ ನನಗೆ ಕುಟುಂಬದ ಫ್ಯಾಮಿಲಿ ವೀಸಾ ಇರಲಿಲ್ಲ. ಸೊ ನನ್ನ ಸಂಬಳ ಕೂಡ ಅಷ್ಟು ಇರಲಿಲ್ಲ, ಫ್ಯಾಮಿಲಿ ವೀಸಾ ಬೇಕಾಗಿರೋಂಥ ಒಂದು ಸಂಬಳ ಇರಲಿಲ್ಲ. ಸೊ ದೇವರು ನನ್ನನ್ನು ಕೆಲಸದಲ್ಲಿ ಕೂಡ ಉನ್ನತಿಗೆ ತಂದರು. ನಾನು ಇದ್ದಂಥ ಕಂಪನಿಯಲ್ಲಿ ನನ್ನನ್ನು ದೇವರು ನನ್ನ ಉನ್ನತಿಗೆ ತಂದರು. ನಾನು ಬಂದಂಥ ಕೆಲಸ ಬೇರೆ, ನನಗೆ ಇಲ್ಲಿ ಯಾವ ಕೆಲಸನೂ ಗೊತ್ತಿಲ್ಲ, ಯಾವ ಕ್ವಾಲಿಫೈಡು ಅಲ್ಲ ನಾನು ಈಗ ಮಾಡ್ತಿರೋಂಥ ಕೆಲಸಕ್ಕೆ. ಆದರೆ ದೇವರು ನನ್ನನ್ನು ಕ್ವಾಲಿಫೈ ಮಾಡಿ ಯೋಗ್ಯ ಸ್ಥಾನಕ್ಕೆ ತಂದರು. ದೇವರು ಆ ಕೆಲಸವನ್ನು ಕಲಿಸ್ಕೊಟ್ರು ನನಗೆ. ನನಗಿಂತ ಕಡಿಮೆ ಏನು ದೊಡ್ಡ ದೊಡ್ಡ ಎಜುಕೇಷನ್ ಮಾಡಿ ಬಂದವರ ಮೇಲೆ ಅಧಿಕಾರಿಯಾಗಿ ದೇವರು ನನ್ನನ್ನು ಇಟ್ಟರು. ಸೊ ಹಾಗೆ ದೇವರ ಕಾರ್ಯ, ಅದು ನಿಜವಾಗಿ ನಾನು ದೇವರ ಕಾರ್ಯವನ್ನು ನಾನು ನೋಡಿದ್ದೆ, ನನ್ನ ಜೀವಿತದಲ್ಲಿ ಅನುಭವಿಸಿದ್ದೇನೆ. ಯಾವುದೇ ಯೋಗ್ಯತೆ, ಯಾವುದೇ ಕ್ವಾಲಿಫಿಕೇಷನ್ ಇಲ್ಲದೇ ಇದ್ರೂ ಕೂಡ ದೇವರು ನನ್ನನ್ನು ಒಂದು ಸ್ಥಾನದಲ್ಲಿಟ್ಟರು. ಮತ್ತು
ಮದುವೆ ಆದ ನಂತರ ನನಗೆ ಒಂದು ಆಸೆ ಇತ್ತು, ನಾನು ಕುಟುಂಬವಾಗಿ ನಾನು ಇರಬೇಕು ಈ ದೇಶದಲ್ಲಿ ಎಂಬುದಾಗಿ ಒಂದು ಆಸೆ ಇತ್ತು ನನಗೆ. ಸೊ ಆದರೆ ವೀಸಾ ಇರಲಿಲ್ಲ. ಆಗಿನ ವಿಸಿಟಿಂಗ್ ವೀಸಾದಲ್ಲಿ ಕೂಡ ಕರ್ಕೊಂಡು ಬರಲಿಕ್ಕೆ ನಾನು ತುಂಬ ಪ್ರಯತ್ನ ಮಾಡಿದೆ, ಆದರೂ ಕೂಡ ಆ ವೀಸಾ ಕೂಡ ಸಿಗ್ತಾ ಇರಲಿಲ್ಲ. ಸೊ ಬಹಳ ಒಂದು ಪರಿಸ್ಥಿತಿಯಲ್ಲಿ, ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗ್ಬೇಕಾಯ್ತು. ಮದುವೆ ಆದ ಸ್ವಲ್ಪ ದಿವಸಗಳ ನಂತರ ಹೇಗೆ ನಾನು ಕರ್ಕೊಂಡು ಬರಬೇಕು ನನ್ನ ವೈಫ್. ಆದರೆ ಒಂದು ಮಾತ್ರ ದೇವರ ವಾಕ್ಯದ ಪ್ರಕಾರ ಕುಟುಂಬವಾಗಿ ಇರಬೇಕು ಎಂಬುದಾಗಿ ಒಂದು ಆಸೆ ನನ್ನಲ್ಲಿತ್ತು. ದೇವರು ಅದೇ ಬಯಸ್ತಾರೆ, ಕುಟುಂಬವಾಗಿ ನಾವು ಇರಬೇಕೆಂಬುದಾಗಿ, ಒಂದಾಗಿರಬೇಕು ಮದುವೆ ಆದ ನಂತರ ಎಂಬುದಾಗಿ. ಈ ಆಸೆ ನನ್ನಲ್ಲಿ ಇದ್ದಿದ್ದರಿಂದ ದೇವರು ಮಾರ್ಗವನ್ನು ತೆರೆದ್ರು. ಒಬ್ಬರ ಮೂಲಕ ನನಗೆ ನನ್ನ ಹೆಂಡತಿಗೆ ವೀಸಾ ಸಿಕ್ತು, ವಿಸಿಟಿಂಗ್ ವೀಸಾ ಸಿಕ್ತು ಮೊದಲನೇದಾಗಿ. ಆದ್ದರಿಂದ ವಿಸಿಟಿಂಗ್ ವೀಸಾ ಕರ್ಕೊಂಡು ಬಂದು ಇಲ್ಲಿ ನಾವು ಒಟ್ಟಾಗಿದ್ದು. ಅದಾದ ನಂತರ 3 ತಿಂಗಳಾಯಿತು. ಈಗ ಹಿಂತಿರುಗಿ ಇಂಡಿಯಾಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಇಲ್ಲಿ ನಾವು ಕೆಲಸ ಹುಡುಕಿ, ಕೆಲಸ ಸಿಕ್ಕಿದ್ರೆ, ಅವ್ರಿಗೆ ಒಂದು ಕೆಲಸ ಸಿಕ್ಕಿದ್ರೆ ಇಲ್ಲಿ ಇರ್ಬೋದು, ಒಟ್ಟಿಗೆ ಇರ್ಬೋದು ಅನ್ನೋ ಒಂದು ಆಸೆ ಇತ್ತು. ಆದರೆ ಕೆಲಸ ಯಾವುದು ಸಿಗಲಿಲ್ಲ. ಸಿಕ್ಕಿದಂಥ ಕೆಲಸ ನೋಡಿದರೆ ಅದರಲ್ಲಿ ಶುಕ್ರವಾರ ರಜೆ ಇಲ್ಲ. ನನಗೆ ಒಂದಿತ್ತು, ಏನೇ ಆಗಲಿ ಅಂಥ ಕೆಲಸ ನನಗೆ ಬೇಡ, ಶುಕ್ರವಾರ ರಜೆ ಇಲ್ದಿರೋ ಕೆಲಸ ನನಗೆ ಬೇಡ. ಯಾಕೆಂದರೆ ನಾವು ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡಬೇಕು, ಕುಟುಂಬವಾಗಿ ನಾವು ಸಭೆಗೆ ಹೋಗಬೇಕು ಎಂಬುದಾಗಿ ನನ್ನಲ್ಲಿ ಒಂದು ನಿರ್ಧಾರ ಮಾಡಿದೆ. ನಾನು ಕೆಲಸ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಂಥ ಕೆಲಸ ಬೇಡ. ಕೆಲಸ ಸಿಕ್ಕಿದ್ರೆ ಶುಕ್ರವಾರ ರಜೆ ಇರಬೇಕು, ದೇವರ ವಾರಕ್ಕೆ ಒಂದು ಸಾರಿ ಅಟ್ಲೀಸ್ಟ್ ನಾವು ಕುಟುಂಬವಾಗಿ ನಾವು ದೇವರನ್ನು ಆರಾಧನೆ ಮಾಡಬೇಕು ಸಭೆಗೆ ಹೋಗಿ ಎಂಬುದಾಗಿ ಒಂದು ನಿರ್ಧಾರ ಮಾಡಿ, ಕೆಲವೊಂದು ಕೆಲಸ ಸಿಕ್ತು, ಆದರೂ ಕೂಡ ಅಂಥ ಕೆಲಸ ಬೇಡ ಅಂತ, ಅಲ್ಲಿ ಯಾವುದೇ ಹಾಲಿಡೇಸ್ ಇಲ್ಲ, ರಜೆ ಇಲ್ಲ, ಅಂಥ ಕೆಲಸ ಬೇಡ ಅಂತೇಳಿ ನಾವು ಬಿಟ್ಟು ಒಂದು ದಿವಸ ಹೀಗೆ ಒಂದು ಸಹೋದರಿಯ ಮೂಲಕ, ಮತ್ತು ನನ್ನ ಊರಿಗೆ ಇನ್ನೇನು ಒಂದು ವಾರದಲ್ಲಿ ಊರಿಗೆ ಹೋಗಬೇಕು, ಹಿಂತಿರುಗಿ ನನ್ನ ಹೆಂಡತಿನ ಕಳಿಸ್ಬೇಕು. ಆಗ ಒಬ್ಬ ಸಹೋದರಿಯ ಮೂಲಕ ದೇವರು ಒಂದು ವೀಸಾನ ಕೊಟ್ಟರು, 1 ವರ್ಷಕ್ಕೆ ವೀಸಾ ಕೊಟ್ಟರು. ಸೊ ಈ ಮಧ್ಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನನಗೆ ದೇವ್ರ ಕಂಪನಿಯಿಂದನೇ ನನಗೆ ಫ್ಯಾಮಿಲಿ ವೀಸಾ ಕೊಡಬೇಕೆಂಬುದಾಗಿ ನಾವು ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಸಭೆ ಕೂಡ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸೊ ಹೀಗೆ ದೇವರು ಅದ್ಭುತವಾಗಿ ನನಗೆ ಫ್ಯಾಮಿಲಿ ಸ್ಟೇಟಸ್ ಸಿಗುವಂತೆ ಕಾರ್ಯ ಮಾಡಿದರು ನನ್ನ ಕಂಪನಿಯ ಮೂಲಕವಾಗಿ. ಸೊ ನನ್ನ ಕುಟುಂಬ ಒಳ್ಳೆ ರೀತಿಯಲ್ಲಿ ಕುಟುಂಬದ ವೀಸಾದೊಂದಿಗೆ ಈ ದೇಶದಲ್ಲಿರುವಂತೆ ದೇವರು ನನಗೆ ಕೃಪೆ ಕೊಟ್ಟಿದ್ದಾರೆ. ತುಂಬ ಅದ್ಭುತ. ಖಂಡಿತವಾಗಲೂ ಕರ್ತನು ಯಾವ ರೀತಿ ನಮ್ಮ ಬಗ್ಗೆ ಒಂದು ಏನು ಹೇಳ್ತಾರೆ, ನಮ್ಮ ಹಿತಕ್ಕಾಗಿ ಆತನು ಮಾಡುವಂಥ ಆಲೋಚನೆಗಳು, ಅದನ್ನು ದಾವೀದನು ಹೇಳ್ಬೇಕಾದ್ರೆ ವಿವರಿಸಿ ಹೇಳೋಣ ಅಂದರೆ ಅದು ಅಸಂಖ್ಯ. ಖಂಡಿತವಾಗಲೂ ಕರ್ತನ ಬಳಿಗೆ ನಮ್ಮನ್ನು ಕರ್ತನ ನೋಡುವಾಗ ಕರ್ತ ನಮ್ಮ ಜೊತೆಯಲ್ಲಿ ನಿಂತು. ಕೊನೆಯದಾಗಿ ಈ ಒಂದು ಗಲ್ಫ್ಗಳಲ್ಲಿ ನೀವು ಹೇಳಿದಾಗ ಅನೇಕ ಕನಸುಗಳನ್ನು ಹೊತ್ತಿ ಒಂದು ಗಲ್ಫ್ ಕಂಟ್ರಿಗೆ ಬರ್ತಾರೆ, ಕ್ರೈಸ್ತರಿಂದ ನಾಮಧರಾಗಿ ಲೋಕಕ್ಕಾಗಿ ಲೋಕದ ಪ್ರಕಾರ ಜೀವಿಸ್ತಾರೆ. ಅದು ಕಷ್ಟಗಳಲ್ಲಿ ತುಂಬ ಹೊಡೆತಗಳನ್ನು ಬೀಳುವಾಗ ಮೇಲ್ಗಡೆ ನೋಡ್ತಾರೆ, ಅಂದರೆ ಕರ್ತನೇನದು ಬೀಳು. ಆದರೆ ಈ ಲೋಕದಲ್ಲಿ ಅನೇಕ ಹಂತ ಯವನಸ್ಥರಿರ್ಬೋದು ಅಥವಾ ನಾಮಧಾರಿ ಕ್ರೈಸ್ತರು, ಅದೇ ನಮ್ಮ ಬದುಕು, ಆದರೆ ಅದಕ್ಕಿಂತ ಮಿಗಿಲಾದ ಒಂದು ಜೀವಿತ ಇದೆ. ಯೇಸು ಸ್ವಾಮಿಯ ಆ ಒಂದು ಅಮೂಲ್ಯ ರಕ್ತ ನಮ್ಮ ಬದುಕಿಗೋಸ್ಕರ ನಮ್ಮ ಪಾಪದ ಕೂಪದಲ್ಲಿ ಬಿದ್ದು ನಾವು ನರಳಿ ಸಾಯಬಾರ್ದು, ಅಥವಾ ಅದಕ್ಕೋಸ್ಕರ ದೇವರು ದೊಡ್ಡ ತ್ಯಾಗ ಮಾಡಿದ್ದಾನೆ. ಏನನ್ನು ಹೇಳಲಿಕ್ಕೆ ಬಯಸ್ತಾರೆ ಈ ಒಂದು ಯವನಸ್ಥರಿಗಿರ್ಬೋದು, ಅದಕ್ಕೋಸ್ಕರ ಏನನ್ನು ಹೇಳಲಿಕ್ಕೆ ಬಯಸ್ತಾರೆ ನಮ್ಮ ವೀಕ್ಷಕರಿಗೆ? ನಾನು ಹೇಳೋದಾದರೆ, ನಾನು ಒಂದು ವಿಷಯ, ಕ್ರಿಸ್ತನನ್ನು ಕಂಡುಕೊಂಡು ಕೂಡಲೇ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಆಗ್ತದೆ ಎಂಬುದಾಗಿ ನಾವು ನೆನೆಸ್ಬೋದು. ಹೌದು, ದೇವರು ನಮ್ಮ ಜೀವಿತದಲ್ಲಿ ಖಂಡಿತ ತಕ್ಕ ಸಮಯದಲ್ಲಿ ಬೇಕಾದದ್ದನ್ನು ಒದಗಿಸಿ ದೇವರು ಕಾರ್ಯ ಮಾಡ್ತಾರೆ. ಅದರ ಮಧ್ಯದಲ್ಲಿ ನಾವು ಕ್ರಿಸ್ತನನ್ನು ಕಂಡುಕೊಂಡು ರಕ್ಷಣೆಗೆ ಬಂದ ನಂತರ ಕೂಡ ಅನೇಕ ಚಾಲೆಂಜಸ್ಗಳು, ಹೋರಾಟಗಳು ಇದ್ದವು. ಆದರೂ ಕೂಡ ದೇವರು ನಮ್ಮೊಂದಿಗಿದ್ದನು. ದೇವರು ನಮ್ಮೊಂದಿಗಿದ್ದರಿಂದ ನಾವು ಎಲ್ಲವನ್ನ ಜಯಿಸಿ, ಎಲ್ಲ ಹೋರಾಟಗಳನ್ನು ನಾವು ಜಯಿಸಿ ಮುಂದೆ ಬರುವಂತೆ, ಅದನ್ನು ಜಯಿಸುವಂತೆ ದೇವರು ಕೃಪೆ ಕೊಟ್ಟನು. ಅದಕ್ಕೆ ನಾವು ನನ್ನ ಜೀವಿತ ನಾನು ಅನುಭವಿಸಿರುವುದು ಇಲ್ಲಿ ಈ ದೇಶದಲ್ಲಿ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ದೇವರು ನಮ್ಮ ಕುರಿತಾಗಿ ಎಷ್ಟು ಆಸಕ್ತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ದೇವರು ನನ್ನ ಜೀವಿತದಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ನಾನು ಕುಟುಂಬವಾಗಿ ದೇಶದಲ್ಲಿದ್ದು ಅನೇಕ ಪರಿಸ್ಥಿತಿಗಳ ಮಧ್ಯೆ ಹಾದು ಹೋದರೂ ಕೂಡ ದೇವರು ನನ್ನ ಜೀವಿತದಲ್ಲಿ ಕೈ ಬಿಡದೆ ದೇವರು ನನ್ನನ್ನು ಅದ್ಭುತವಾಗಿ ಪೋಷಿಸಿ ನಡೆಸಿದ್ದನ್ನು ನಾನು ಅನುಭವಿಸಿದ್ದೇನೆ. ನಾನು ಒಂದು ವಿಷಯ ಈ ಆಸರೆ ಟಿವಿಯ ವೀಕ್ಷಕರಿಗೆ ನಾನು ಹೇಳಲಿಕ್ಕೆ ಬಯಸೋದೇನಂತ ಹೇಳಿದರೆ, ನನ್ನ ಜೀವಿತದಲ್ಲಿ ನಾನು ಯವನಸ್ಥನಾಗಿರಬೇಕಾದ್ರೆ ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೆ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಕ್ರಿಸ್ತನೊಂದಿಗಿನ ಒಂದು ಸಂಬಂಧ ನನಗಿರಲಿಲ್ಲ.
ಇವತ್ತು ಅನೇಕ ಅದೇ ರೀತಿಯಾಗಿ ನಾನು ಇದ್ದಂಥ ಪರಿಸ್ಥಿತಿಯಲ್ಲಿ ಅನೇಕ ಯವನಸ್ಥರು, ಟೀನೇಜರ್ಸು ಅನೇಕರು ಇರ್ಬೋದು. ಈ ಲೋಕದ ಆಕರ್ಷಣೆಗಳಿಂದ, ಲೋಕದ ಕಾರ್ಯಗಳ, ಸ್ನೇಹಿತರ ಸಹವಾಸದಿಂದ ಅವರು ತಮ್ಮ ಜೀವಿತಗಳನ್ನು ದೇವರ ಮಾರ್ಗದಲ್ಲಿ, ದೇವರಿಗೆ ಇಷ್ಟವಿಲ್ಲದ ಜೀವಿತವನ್ನು ಜೀವಿಸ್ತಾ ಇರ್ಬೋದು. ಆ ಲೋಕದ ಆಕರ್ಷಣೆಗಳಿಂದ ಆಕರ್ಷಿಸಲ್ಪಟ್ಟಿರ್ಬೋದು. ಆದರೆ ನಮಗೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ರಕ್ಷಣೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೆವು, ಆದರೂ ಕೂಡ ಆ ರಕ್ಷಣೆಯ ಅನುಭವ ನಮಗಿರಲಿಲ್ಲ. ನಾವು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕ್ರಿಸ್ತನೊಂದಿಗಿನ ಆ ರಕ್ಷಣೆಯ ಅನುಭವ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಕ್ರಿಸ್ತನು ನಮಗಾಗಿ ಏನನ್ನು ಮಾಡಿದ್ದಾನೆ ಅದನ್ನು ತಿಳ್ಕೊಂಡು ಆತನಿಗಾಗಿ ಜೀವಿಸೋದು ಬಹಳ ಮುಖ್ಯ. ಯಾಕಂದರೆ ನಾವು ಯಾವುದೇ ಯೋಗ್ಯತೆ ಇಲ್ಲದ ನಮ್ಮನ್ನು ಆತನು ತನ್ನ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಸೊ ಅದಕ್ಕಾಗಿ ನಾನು ಹೇಳಲಿಕ್ಕೆ ಬಯಸೋದೇನೆಂದರೆ, ನಾವು ಕ್ರಿಸ್ತನನ್ನು, ಆತನ ಪ್ರೀತಿಯನ್ನು ನಾವು ಅನುಭವಿಸಬೇಕು. ನಾವು ನಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರು ವೈಯಕ್ತಿಕವಾಗಿ ನಾವು ಅನುಭವಿಸಬೇಕು. ಸೊ ನಾವು ಅದನ್ನು ಯಾವಾಗ ಕ್ರಿಸ್ತನೊಂದಿಗೆ ಎನ್ಕೌಂಟರ್ ಯಾವಾಗ ಆಗ್ತದೆ ನಮಗೆ, ಆಗ ಮಾತ್ರ ನಾವು ಕ್ರೈಸ್ತಿಯ ಮಾರ್ಗದಲ್ಲಿ ಕ್ರೈಸ್ತಿಯ ಜೀವಿತವನ್ನು ನಾವು ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದ್ಭುತವಾದ, ಖಂಡಿತವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವ ಸಾಕ್ಷಿಯನ್ನು ಹಂಚಿದ್ದೀರಾ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಇನ್ನಷ್ಟು ವೃದ್ಧಿಗೆ ನಡೆಸಲಿ, ವಿಶಾಲತೆಗೆ ನಡೆಸಲಿ, ಉನ್ನತಿಗೆ ನಡೆಸಲಿ. ನಿಮ್ಮ ಕೆಲಸದಲ್ಲೂ ಕೂಡ ದೇವರು ಹಂತ ಹಂತವಾಗಿ ನಿಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ತರಲಿ ನಮ್ಮ ಪ್ರಾರ್ಥನೆ. ಈ ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಕಾರ್ಯಕ್ರಮದ ಬಂದದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು. ನಿಮಗೂ ಕೂಡ ವಂದನೆ. ಈ ಒಂದು ಅವಕಾಶ, ನನ್ನ ಸಾಕ್ಷಿಯನ್ನು ಹಂಚುವುದಕ್ಕೆ ಈ ಆಸರೆ ಟಿವಿ ಪರವಾಗಿ ನೀವು ನಮಗೆ ಕೊಟ್ಟಂಥ ಅವಕಾಶಕ್ಕೆ ನಾನು ಕೂಡ ನಿಮಗೆ ವಂದನೆಯನ್ನು ತಿಳಿಸ್ತೇನೆ. ನಾನು ನಂಬಿದ್ದೇನೆ ಇದರ ಮೂಲಕ ಅನೇಕರಿಗೆ ಪ್ರೇರಣೆ, ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೂ ಕೂಡ ವಂದನೆಯನ್ನು ತಿಳಿಸುವನಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರೇ, ಬಾರಿನ್ ಪಟ್ಟಣದಲ್ಲಿ ದೇವರು ಎಂಥ ಅದ್ಭುತಗಳನ್ನು ಮಾಡ್ತಾನೆ. ಖಂಡಿತವಾಗಲೂ ದೇವರು ನಮಗೋಸ್ಕರ ಕ್ರಯವನ್ನು ಕೊಟ್ಟಿದ್ದಾನೆ. ಆ ಕ್ರಯದಿಂದ ಆತನು ತನ್ನ ಸ್ವರಕ್ತದಿಂದ ನಮ್ಮನ್ನು ಸಂಪಾದಿಸಿಕೊಂಡಿದ್ದಾನೆ ಆತನು. ಯಾಕಂದರೆ ನಾವು ನಮ್ಮ ಬ್ರದರ್ ಹೇಳಿದಾಗೆ ಯಾವುದೇ ಒಂದು ಯೋಗ್ಯತೆ, ಅರ್ಹತೆ ಇಲ್ಲದಂತೆ ನಮ್ಮನ್ನು ದೇವರು ಪ್ರೀತಿಸಿ ಇಂದು ರಾಜರೊಂದಿಗೆ ಕೊಳ್ಳರಿಸುವಂತೆ ಆತನು ಮಾಡಿದ್ದಾನೆ. ಆದರೂ ಕೂಡ ಖಂಡಿತವಾಗಲಿ ನಾವು ಕೂಡ ಬೆಲೆ ತೆರೆಯದಿದ್ದರೆ, ಬೆಲೆ ಕೊಡದಿದ್ದರೆ, ಅಥವಾ ನಮ್ಮ ಆತ್ಮೀಯವಾದ ವಿಷಯಗಳು, ನಮಗೆ ಲೌಕಿಕ ಸಂಗತಿಗಳು, ತುಂಬ ಆತ್ಮೀಯವಾದ ವಿಷಯಗಳನ್ನು ನಾವು ಕೂಡ ಅದನ್ನು ಬಲಿ ಕೊಡದಿದ್ದರೆ ಖಂಡಿತವಾಗಲೂ ಕರ್ತನ ಬಳಿಗೆ ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬ್ರದರ ಸಾಕ್ಷಿಯಲ್ಲಿ ನಾವು ಕೇಳಿದ್ವಿ, ಅನೇಕ ಆಸೆಗಳಿತ್ತು, ಆದರೆ ಲೋಕದ ಸಂಗತಿಗಳು ಆ ಒಂದು ಕರ್ತನ ಬಳಿಗೆ ಬರದಂತೆ ಅನೇಕ ತಡೆಗಳು. ಆ ತಡೆಗಳನ್ನು ಯಾವಾಗ ನಾವು ದೇವರ ಮುಂದೆ ಬಲಿ ಅಥವಾ ಅರ್ಪಿಸ್ತೇವೆ, ಅಥವಾ ಕ್ರಯವನ್ನು ಕೊಡ್ತೇವೆ, ಖಂಡಿತವಾಗಲೂ ಕರ್ತನು ನಮ್ಮ ಬದುಕಲ್ಲಿ ನಾವು ಕಂಡು ಕೇಳದ ರೀತಿಯಲ್ಲಿ ಕರ್ತನು ನಮ್ಮನ್ನು ಉನ್ನತಿಗೆ ನಡೆಸಲು ಶಕ್ತನು. ಖಂಡಿತವಾಗಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಬದುಕಲ್ಲಿ ಕೂಡ ಅಂಥ ಅವಕಾಶಗಳನ್ನು ಅಥವಾ ಅಂಥ ಉನ್ನತಿಯನ್ನು, ಆ ಒಂದು ಆಶೀರ್ವಾದವನ್ನು, ಆ ಒಂದು ನೆಮ್ಮದಿಯನ್ನು, ಸಮಾಧಾನವನ್ನು ಕಂಡುಕೊಳ್ಳಿಕ್ಕೆ ನೀವು ಇಷ್ಟಪಡೋದಾದರೆ ಖಂಡಿತವಾಗಲೂ ಕರ್ತನ ಒಂದು ಪ್ರೀತಿಯಡೆಗೆ ಅಥವಾ ಕರ್ತನ ವಾಕ್ಯದೆಡೆಗೆ, ಕರ್ತನ ಒಂದು ಸನ್ನಿಧಿಗೆ ನೀವು ಆತನ ಸಮ್ಮುಖಕ್ಕೆ ಬರುವುದಾದರೆ ನಿಮ್ಮ ಬದುಕಲ್ಲಿ ಕೂಡ ಕರ್ತನು ಇಂಥ ಮಹತ್ ಕಾರ್ಯಗಳನ್ನು ಮಾಡಲು ಶಕ್ತನು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಕ್ಷಿಯೊಂದಿಗೆ ನಿಮ್ಮ ಭೇಟಿ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ. ವಂದನೆಗಳು.